ನನ್ನ ತೆರಿಗೆ ನನ್ನ ಹಕ್ಕು. ಹೌದು, ಇದು ಪ್ರತಿಯೊಬ್ಬರೂ ಕೂಡ ಹೇಳಲೇಬೇಕಾದಂತಹ ಮಾತೆ. ಅದು ರಾಜ್ಯಕ್ಕೆ ಆಗಿರಬಹುದು, ಕೇಂದ್ರಕ್ಕೆ ಆಗಿರಬಹುದು. ತೆರಿಗೆ ಕಟ್ಟುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನನ್ನ ತೆರಿಗೆ ಹಣವನ್ನು ಸರ್ಕಾರಗಳು ಯಾವುದಕ್ಕೆ ಖರ್ಚು ಮಾಡುತ್ತೆ, ಎಲ್ಲಿ ಪೋಲಾಗ್ತಾ ಇದೆ, ಎಲ್ಲಿ ಸದ್ಬಳಕೆ ಆಗ್ತಾ ಇದೆ, ಸದ್ವಿನಿಯೋಗ ಆಗ್ತಾ ಇದೆ, ಅಭಿವೃದ್ಧಿಗ ಮತ್ತೊಂದಕ್ಕ ಅಥವಾ ಸರ್ಕಾರಗಳ ಸ್ವಹಿತಾಸಕ್ತಿಗ ಅನ್ನೋ ಪ್ರಶ್ನೆಗಳನ್ನು ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಎತ್ತಲೇಬೇಕಾದಂತಹ ಪ್ರಶ್ನೆ ಇದು. ಆದರೆ ಈಗ ಇದೇ ತೆರಿಗೆ ವಿಚಾರ ದೊಡ್ಡ ಸಂಗ್ರಾಮಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ಕೇಂದ್ರಗಳ ನಡುವಿನ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಮುಂದಿನ ಲೋಕಸಭೆಯ ಚುನಾವಣೆಯನ್ನ ಗುರಿಯಾಗಿಸಿ ಇಟ್ಕೊಂಡು ಕೇಂದ್ರದ ಮೇಲೆ ಹರಿಹಾಯೋದಕ್ಕೆ ಒಂದು ಕಡೆ ಕಾಂಗ್ರೆಸ್ ತಯಾರಿ ಮಾಡಿಕೊಂಡಿದ್ರೆ, ಕೇಂದ್ರ ನಾವು ಕರೆಕ್ಟಾಗೇ ಮಾಡಿದ್ದೀವಿ, ಕರೆಕ್ಟಾಗೇ ಇದ್ದೀವಿ, ಹಣಕಾಸು ಆಯೋಗದ ಪ್ರಕಾರನೇ ನಾವು ಅನುದಾನವನ್ನು ರಾಜ್ಯಗಳಿಗೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ವಾಕ್ಸಮರ ನಡೀತಾ ಇದೆ. ಸದ್ಯಕ್ಕಂತೂ ರಾಜ್ಯಕ್ಕೆ ಬರಬೇಕಾದ ತೆರಿಗೆಯ ಅನುದಾನ ಆಗಿರಬಹುದು ಅಥವಾ GST ಪಾಲಾಗಿರಬಹುದು ಅಥವಾ ನೆರವಾಗಿರಬಹುದು, ಈ ಕುರಿತಾದ ಚರ್ಚೆ ನಡೀತಾ ಇದೆ. ಇಷ್ಟು ವರ್ಷ ಇಲ್ಲದೆ ಇರುವಂತಹ ಇಷ್ಟು ದೊಡ್ಡ ಮಟ್ಟದ ಜಟಾಪಟಿ ಈಗ ಇದ್ದಕ್ಕಿದ್ದಂಗೆ ಶುರುವಾಗಿರೋದು ಯಾಕೆ, ಏನು ನಡೀತಾ ಇದೆ? ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ತೆರಿಗೆ ಸಂಗ್ರಾಮ, ಕಾಂಗ್ರೆಸ್ ಚಲೋ ದಿಲ್ಲಿ. ಕೇಂದ್ರದ ವಿರುದ್ಧ ತೆರಿಗೆ ಹೋರಾಟಕ್ಕೆ ನಿಂತು ಬಿಟ್ಟಿದೆ ರಾಜ್ಯ ಸರ್ಕಾರ. ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತೆರಿಗೆ ಸಂಗ್ರಾಮಕ್ಕೆ ಮುಂದಾಗ್ತಿದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು ಘೋಷಣೆಯಡಿ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕನ್ನಡಿಗರ ಮೇಲೆ ಕೇಂದ್ರ ಆರ್ಥಿಕ ದೌರ್ಜನ್ಯ ಮಾಡ್ತಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಅನುದಾನ ನೀಡಿಕೆಯಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಿದೆ. ಕೇಂದ್ರದ ಅನ್ಯಾಯದ ವಿರುದ್ಧ ಸಿಡಿದೆದ್ದಿದೆ ಕಾಂಗ್ರೆಸ್ ನಾಯಕರು. ಕೇಂದ್ರದಿಂದ ರಾಜ್ಯಕ್ಕೆ 1,87,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಅಂದರೆ ಕಾಂಗ್ರೆಸ್ ಹೋರಾಟದ ಬಗ್ಗೆ ಬಿಜೆಪಿ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಎಲ್ಲವೂ ಕೂಡ ರಾಜಕೀಯ ಪಿತೂರಿ, ಮುಂದಿನ ಲೋಕಸಭೆ ಚುನಾವಣೆ ಗುರಿಯಾಗಿಸ್ಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ನೋಡಿ, ಒಂದಷ್ಟು ವಿಚಾರಗಳಿದೆ, ಅದನ್ನು ಮುಂದಿನ ಹಂತದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಏನು ಇವರ ಆರೋಪ, ಏನು ನಡೀತಾ ಇದೆ ಅನ್ನೋದನ್ನು. ಇನ್ನು ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ. ನಿನ್ನೆಯಿಂದಲೂ ಕೂಡ ಬಿಜೆಪಿ ಕಾಂಗ್ರೆಸ್ ನಾಯಕರು ಮಾತನಾಡ್ತಾನೇ ಇದ್ದಾರೆ. ನಾಳೆ ದೆಹಲಿಗೆ ಹೋಗೋದಕ್ಕೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಒಂದಷ್ಟು ಜನ ಹೋಗಿದ್ದಾರೆ, ಹೊರಟಿದ್ದಾರೆ, ಹೋಗ್ತಾ ಇದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಚಿವರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಇಷ್ಟು ಹಣ ಕೊಟ್ಟಿದ್ದೀವಿ, UPA ಇದ್ದಾಗ ಇಷ್ಟು ಬಂತು, NDA ಇದ್ದಾಗ ಇಷ್ಟು ಬಂತು. ನೋಡಿ, ಬಜೆಟ್ ಗಾತ್ರ ಬೆಳೀತಾನೆ ಇರ್ತದೆ. ಪ್ರತಿ 10 ವರ್ಷಕ್ಕೆ ಅದು ಪ್ರತಿ ವರ್ಷ ಬೆಳೀತಾ ಇರ್ತದೆ. 10%, 15%, 20% ಗ್ರೋತ್ ಆಗ್ತಾನೆ ಇರ್ತದೆ. 5 ವರ್ಷಕ್ಕೆ ಡಬಲ್ ಆಗೇ ಆಗ್ತದೆ ಯಾವುದೇ ಬಡ್ಜೆಟು. ಸೊ ನಾವು ಹೆಚ್ಚು ಅನುದಾನ ಕೊಡೋದಲ್ಲ, ನಮ್ಮ ಶೇರ್ ಎಷ್ಟಿದೆ ಅದು ಎಷ್ಟು ಕೊಡ್ತಾ ಇದ್ದೀರಾ, ಅದು ನಮ್ಮ ಪ್ರಶ್ನೆ. ಈಗ 10 ವರ್ಷದಿಂದ ನಮಗೆ ಎಷ್ಟು ಹಣ ಬರ್ತಾಯಿತ್ತು, ಇವಾಗ 10 ವರ್ಷದ ನಂತರ ನಮ್ಗೆ ಎಷ್ಟು ಹಣ ಬರ್ತಾಯಿದೆ, ನಮ್ಮ ಒಂದು ತೆರಿಗೆಯಲ್ಲಿರ್ಬೋದು, ಬೇರೆ ಕೇಂದ್ರದ ಪುರಸ್ಕೃತ ಯೋಜನೆಗಳಿರ್ಬೋದು, ಅದರ ಪ್ರಮಾಣ ಎಷ್ಟು ಕಮ್ಮಿಯಾಗಿದೆ. ಮತ್ತು ಬೇರೆ ರಾಜ್ಯಗಳಿಗೆ, ಈಗ ಗುಜರಾತ್ ರಾಜ್ಯ ಹೋಲಿಕೆ ಮಾಡಿದಾಗ ಅವ್ರದ್ದು ಯಾಕೆ ಹೆಚ್ಚಾಗ್ತದೆ, ನಮಗೆ ಯಾಕೆ ಕಮ್ಮಿ ಆಗ್ತದೆ, ಇದು ಪ್ರಶ್ನೆಗಳು ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಒಂದು ಕಾಂಟ್ರಿಬ್ಯೂಷನ್ನು, ನಮ್ಮ ಕೊಡುಗೆ ದೇಶದ ಒಂದು ಬೆಳವಣಿಗೆಯಲ್ಲಿ, ತೆರಿಗೆಯ ಒಂದು ಬೆಳವಣಿಗೆಯಲ್ಲಿ ಕರ್ನಾಟಕದ ಎಷ್ಟಿದೆ, ನಮಗೆ ಎಷ್ಟು, ನಮ್ಮ ಕಷ್ಟ ಕಾಲದಲ್ಲಿ ನೀವು ಎಷ್ಟು ನಮಗೆ ಸ್ಪಂದಿಸ್ತೀರಾ, ಅದು ಯಾವುದು ಕೂಡ ಕಾಣ್ತದೆ. ಅದಕ್ಕೋಸ್ಕರ ಇವತ್ತು ನಾವು, ಮತ್ತು ಅವ್ರದ್ದೇನಾಗಿದೆ ಅಂತ ಹೇಳಿದ್ರೆ, ಒಂದು ತಾತ್ಸಾರ ಮನೋಭಾವ. ಇವರು ನಾವು ಏನಾದರೂ ಹೇಳ್ಕೊಳ್ಳಿ, ನಾವು ಮಾಡೇ ಮಾಡ್ತೀವಿ ಅಂತ ಅಹಂಕಾರದ ಒಂದು ವರ್ತನೆ ಕೇಂದ್ರದಾಗಿದೆ, ಮೋದಿಯವ್ರದ್ದಾಗಿದೆ. ನೋಡಿ, ಸಂಸದರು ಮತ್ತು BJPಯ ಎಲ್ಲ ಮುಖಂಡರುಗಳು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಇಲ್ಲಿ, ರಾಜ್ಯದ BJP ಮುಖಂಡರುಗಳು. ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೋಗಿ ಕೇಂದ್ರದಲ್ಲಿ ಒತ್ತಡ ಹಾಕೋದಕ್ಕೆ ಇವರಿಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ, ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಪ್ರಯೋಜನ? ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಉಪಯೋಗ? ನೀವು ನಮ್ಮ ಪರವಾಗಿ ಅಲ್ಲಿ ವಕಾಲತ್ ವಹಿಸಬೇಕು. ನಮ್ಮ ಕೇಂದ್ರದ ಫೈನಾನ್ಸ್ ಮಿನಿಸ್ಟ್ರೇ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿ. ನೀವೆಲ್ಲ MP ಗಳಿದ್ದೀರಾ, 27 MP ಗಳಿದ್ದೀರಾ ಅಲ್ವಾ? ನೀವುಗಳು ನಮ್ಮ ಪರವಾಗಿ ಹೋರಾಟ ಮಾಡಬೇಕು ತಾನೆ. ಎಷ್ಟು ದಿವಸ ನೀವು ಏನು
ಹಾಗಾದ್ರೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪಗಳೇನು? ಕಾಂಗ್ರೆಸ್ ಪಕ್ಷದ ಪ್ರಕಾರ ಕೇಂದ್ರದಿಂದ ಆಗ್ತಾ ಇರುವಂತಹ ಅನ್ಯಾಯ ಅಂತ ಏನು ಹೇಳ್ತಿದ್ದಾರೆ, ಅದು ಏನು ಹೇಳ್ತಾರೆ ಇವರು ಅನ್ನೋದನ್ನು ಕೂಡ ನಾವು ಒಂದೊಂದೇ ಅಂಶಗಳನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ನೋಡಿ, ಚಲೋ ದಿಲ್ಲಿ ಅಂತ ಏನು ಇವರು ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಬರ ಪರಿಹಾರಕ್ಕೆ ಬಿಡಿಗಾಸಿಲ್ಲ ಅಂತಿದ್ದಾರೆ. ರಾಜ್ಯದ ಬೇಡಿಕೆ ಇರೋದು 18,177 ಕೋಟಿ ಅಂತಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ್ದು ಶೂನ್ಯ. ಏನು ಶೇಕಡ 4.72 ಇದ್ದಂತಹ ಅನುದಾನವನ್ನು ಈಗ ಶೇಕಡ 3.64ಕ್ಕೆ ಇಳಿಕೆ ಮಾಡಿದ್ದಾರೆ. ಅಂದರೆ ರಾಜ್ಯಕ್ಕೆ ಆದ ನಷ್ಟ ಈ ಮೂಲಕ 62,098 ಕೋಟಿ ರೂಪಾಯಿ 5 ವರ್ಷಗಳಲ್ಲಿ ಅಂತಿದ್ದಾರೆ. ಏನು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋದು 2023-24ರಲ್ಲಿ ಘೋಷಣೆ ಮಾಡಿದ್ದು 5,300 ಕೋಟಿ ರೂಪಾಯಿ. ಆದರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಏನು ಕೊಟ್ಟಿಲ್ಲ ಅಂತಿದ್ದಾರೆ. ಏನು ಮರೀಚಿಕೆ ಆಗಿದೆ ವಿಶೇಷ ಅನುದಾನ. 15ನೇ ಹಣಕಾಸು ಆಯೋಗ ಶಿಫಾರಸು 5,495 ಕೋಟಿ ರೂಪಾಯಿ ಮಾಡಿತ್ತು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಏನನ್ನು ಅಂತ. ಸಹಭಾಗಿತ್ವ ಯೋಜನೆಗೆ ಅನುದಾನ ಕಡಿತ ಆಗ್ತಿದೆ ಅನ್ನೋ ಆರೋಪ. 21-22ರಲ್ಲಿ 20,000 ಕೋಟಿ ರೂಪಾಯಿ, 22-23ರಲ್ಲಿ 13,000 ರೂಪಾಯಿ ಕೋಟಿ ರೂಪಾಯಿ. ಸೊ ನನಸಾಗ್ತಾ ಇಲ್ಲ ಒಂದಷ್ಟು ಕನಸು. ಅಂದರೆ ಕನಸಾಗೆ ಉಳಿತು ಏಮ್ಸ್, ಮಹದಾಯಿ ಯೋಜನೆಗೆ ಮನ್ನಣೆ ಇಲ್ಲ ಅನ್ನುವಂಥ ಅಂಶಗಳನ್ನ ಇಟ್ಕೊಂಡು ಇದೀಗ ಚಲೋ ದಿಲ್ಲಿ ಅನ್ನುವಂಥ ಹೋರಾಟಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲನೇದಾಗಿ ಎಎಪಿ ಪಕ್ಷದ ವಕ್ತಾರರಾದಂಥ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ರಾಮಕೃಷ್ಣ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಬಿಜೆಪಿ ಪಕ್ಷದ ವಕ್ತಾರರಾದಂಥ ಯದುಕುಮಾರ್ ಗೌಡ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯದುಕುಮಾರ್ ಗೌಡ ಅವರಿಂದ ನಾನು ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಏನು ಹೇಳ್ತೀರಿ ಸರ್? ಈಗ ಮೊದಲನೇದಾಗಿ ಇವರು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ ಅಂತ ನೀವು ಹೇಳ್ತೀರಿ. ಹೌದು, ಒಂದಷ್ಟು ಅಂಶಗಳು ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಬಿಜೆಪಿ ನಾಯಕರು ಹೇಳ್ತಾ ಇರೋದು ಏನು ಅಂತಂದ್ರೆ, ಸೊ ಬೆಂಗಳೂರಿಂದ ಬರೋ ದುಡ್ಡೆಲ್ಲ ಬೆಂಗಳೂರಿಗೆ ಹಾಕಕ್ಕಾಗತ್ತಾ ಅಂತ ಕೇಳ್ತೀರಿ. ಬಟ್ ಅಟ್ಲೀಸ್ಟ್ ಒಂದು ಬಹುತೇಕ ಪಾಲನ್ನ ಬೆಂಗಳೂರಿಗೆ ಹಾಕಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಬೇಕು, ಅಭಿವೃದ್ಧಿ ಆಗಬೇಕಾಗತ್ತೆ. ಸೊ ಎಲ್ಲವನ್ನು ಸಮಾನವಾಗಿ ಹಂಚ್ತೀವಿ ಅನ್ನೋದು ಕೂಡ ಸ್ವಲ್ಪ ಕಷ್ಟ ಆಗತ್ತೆ ಅನ್ನುವಂಥ ಸರ್ವೇ ಸಾಮಾನ್ಯ ಮಾತು. ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಯಾವ ಕಡೆಯಿಂದ ಹೆಚ್ಚಿನದಾದ ಅನುದಾನ ಬರುತ್ತೋ ಅವರಿಗೆ ಒಂದು ಕೈ ಮೇಲಾಗಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ಕೂಡ ಕೆಲವರ ವಾದ. ಸೊ ತೆರಿಗೆ ಕಟ್ಟುವಂತಹ ಕನ್ನಡಿಗರ ವಾದ ಕೂಡ ಸಾಕಷ್ಟು ವರ್ಷಗಳಿಂದಲೂ ಇದೆ. ಇದು ನಿಮ್ಮ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಈ ಹಿಂದೆ ಕಾಂಗ್ರೆಸ್ ಇದ್ದಾಗಲೂ ಇದೇ ಒಂದು ತಾರತಮ್ಯವನ್ನು ಅನುಭವಿಸಿದ್ದೀವಿ ನಾವು ಕರ್ನಾಟಕದವರು. ಏನು ಹೇಳ್ತೀರಿ? ಒಂದು ಮೇಡಮ್, ಈಗ ಈ ಫೈನಾನ್ಸ್ ಕಮಿಷನ್ಸ್ ರಚನೆ ಆಗಿರೋದು ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರುವಂಥದ್ದು. ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 280 ಮುಖಾಂತರ ರಚನೆ ಆಗಿರುವಂಥದ್ದು. ಸೊ ಇದುವರೆಗೂ ನಮಗೇನು ಕೇಂದ್ರದ ಅನುದಾನ ಬರ್ತಾ ಇತ್ತು, 14th ಫೈನಾನ್ಷಿಯಲ್ ಕಮಿಷನ್ವರೆಗೂ ಇಟ್ ವಾಸ್ ಅಪ್ ಟು ದ 1971 ಸೆನ್ಸಸ್ ಪ್ರಕಾರ ಬರ್ತಾ ಇದೆ ಅಂತ. 2011ಇಂದ 15th ಫೈನಾನ್ಸ್ ಕಮಿಷನ್ ಬರ್ತಾ ಇರುವಂಥದ್ದು. ಸೊ ಫೈನಾನ್ಸ್ ಕಮಿಷನ್ಸ್ದು ಏನು ರೆಕಮೆಂಡೇಷನ್ಸ್ ಕೊಡುತ್ತೆ ಅದನ್ನು ಫೈನಾನ್ಸ್ ಮಿನಿಸ್ಟ್ರಿ ಮಾಡೋವಂಥದ್ದು ಇರೋವಂಥದ್ದಲ್ಲಿ. ಸೊ ಪ್ರತಿ ಸತಿನೂ ಅದು ಮಾಡಬೇಕಾದಾಗ ಪ್ರತಿ ಎಲ್ಲ ರಾಜ್ಯಗಳಿಗೂ ತನ್ನ ಒಂದು ತಂಡವನ್ನು ಕಳಿಸಿ ಮುಂದಿನ ಯೋಜನೆಗಳಿಗೆ ಮುಂದಿನ ಇದಕ್ಕೆ ಏನು ಅಂತ ಒಂದು ರೂಟ್ ಮ್ಯಾಪ್, ಒಂದು ಬ್ಲೂ ಪ್ರಿಂಟ್ ಏನಂತ ಕೇಳುತ್ತದಲ್ಲಿ. ಸೊ ಆವಾಗ ಯಾವ ಸರ್ಕಾರಗಳಿರುತ್ತೋ ದೇ ಹ್ಯಾವ್ ಟು ರೆಪ್ರೆಸೆಂಟ್ ದಮ್ ಅಂಡ್ ಟೆಲ್ ದಮ್. ಅಂದರೆ ಯಾವ್ದು ಬ್ಲೂ ಪ್ರಿಂಟ್ಸ್ ಇದೆ, ಯಾವ್ದು ಯೋಜನೆಗಳು ತಾವು ಪ್ರಿಯಾರಿಟೈಸ್ ತೊಗೊತೀವಿ, ತಾವು ಅಗ್ರಿಕಲ್ಚರ್ ಸೆಕ್ಟರ್ ತೊಗೊತೀವ, ಇಂಡಸ್ಟ್ರಿಯಲ್ ಸೆಕ್ಟರ್ ತೊಗೊತೀವ, ಹೈವೇಸ್ ತೊಗೊತೀವ, ಅದನ್ನು ಪ್ರಿಯಾರಿಟೈಸ್ ಮಾಡಬೇಕಾಗಿರುವಂಥದ್ದು. ಅಂಥ ಇದರಲ್ಲಿ 15ನೇ ಹಣಕಾಸು ಆಯೋಗ 2017 ನವೆಂಬರಲ್ಲಿ ಆಗಿದಂಥದ್ದು. ಆವಾಗ ಸರ್ಕಾರ ಇದ್ದಿದ್ದಂಥದ್ದು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರನೇ. ಆವಾಗ ಅವರ ವಾದವನ್ನು ಮಂಡಿಸಲಿಲ್ಲ ಮೇಡಮ್. ಅಲ್ಲಿ ಅವರ ವಾದ ಸರಿಯಾಗಿ ಮಂಡಿಸಿದ್ರೆ, ಅವರ ಒಂದು ಇದನ್ನು ಮಂಡಿಸಿದ್ರೆ ಅದು ಸರಿ ಆಗ್ತಾ ಇತ್ತು. ಅದನ್ನು ಬಿಟ್ಟು ಈ ಪ್ರತಿಯೊಂದಕ್ಕೂ ನೋಡಿ, ಈ ಸರ್ಕಾರ ಬಂದಾದ್ಮೇಲೆ ಯಾವುದೇ ಅವರ ಯೋಜನೆಗಳು ತಗೊಂಡ್ರು ಆ ಯೋಜನೆಗಳು ಎಲ್ಲಿ ವಿಫಲ ಆಗ್ತಾ ಇರುತ್ತೋ ಕೇಂದ್ರ ಸತೆಗೆ ಬಂಟಾಕ್ ಮಾಡುತ್ತೆ. ನಾನು ಒಂದು ಇದು ಮಾಡ್ತೀನಿ. ಈಗ 2014 to 2024 ಗೌರ್ಮೆಂಟ್ ಆಫ್ ಇಂಡಿಯಾದು ಫೈನಾನ್ಸ್ ಇದರಲ್ಲಿ ಬರೋ ಟ್ಯಾಕ್ಸ್ ಇದರಲ್ಲಿ 2,82,791 crores ಬಂದಿರುವಂಥದ್ದು. ದಟ್ ಈಸ್ ಫ್ರಮ್ 2004 to 2014ವರೆಗೂ ಎಂದ ಸರ್ಕಾರಕ್ಕೆ ಕಂಪೇರ್ ಮಾಡಿದಾಗ ಇಟ್ ಈಸ್ 245.1% ಹೈಯರ್. ಇದು ಹೆಚ್ಚಿಗೆ ಆಗಿರುವಂಥದ್ದು. ಇದನ್ನು ಅಂದರೆ ಅವ್ರಿಗೆ ಅದು ಇದಾಗ್ತಾನೆ ಇಲ್ಲ, ಅವ್ರಿಗೆ ಅದು ಅರ್ಥನೂ ಆಗ್ತಾ ಇಲ್ಲ. ಆಮೇಲೆ ಏನು ಅಂತಂದರೆ ಪ್ರತಿ ಸತಿನೂ ಮಲತಾ ಇದ್ರು ಕಮಾನ್ ಅದು ಆಗದೇ ಇರೋವಂಥದ್ದು. ಯಾಕಂದರೆ ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗ ಏನು ಹೇಳುತ್ತೆ ಅದರ ರೆಕಮೆಂಡೇಷನ್ಸ್ ಪ್ರಕಾರನೇ ಹೋಗಿರೋವಂಥದ್ದು ಅಂದಾಗ, ಹಾಗಾದರೆ ನಾನು ಕೇಳಕ್ಕೆ ಬಯಸ್ತೀನಿ ಕಾಂಗ್ರೆಸ್ನವ್ರಿಗೆ, ಹಿಂದೆ ಬಂದಂಥ ತೆರಿಗೆ ಕಟ್ಟಿದೆ ಅಂತ ಎಲ್ಲನೂ ರಾಜ್ಯಕ್ಕೆ ಕೊಟ್ಬಿಡ್ತಾ ಇದ್ರಾ? ಯಾವುದನ್ನು ಇಟ್ಕೊಳ್ತಾ ಇರಲಿಲ್ವಾ? ದೇವರ್ 17 ಡಿಫ್ರೆಂಟ್ ವೆರೈಟೀಸ್ ಆಫ್ ಟ್ಯಾಕ್ಸಸ್ಸು, 17 ಡಿಫ್ರೆಂಟ್ ವೆರೈಟೀಸು.
ಎಲ್ಲ ಕೊಟ್ಬಿಡ್ತಾ ಇದ್ರಾ? ಅದು ಒಂದು ತರ್ಕ ಇರಬೇಕು ಮೇಡಮ್, ಯಾವುದಾದ್ರೂ ಮಾತಾಡಬೇಕಂದ್ರೂ ತರ್ಕ ಇರಬೇಕು. ನನಗನ್ಸ್ದಂಗೆ 14 ಬಜೆಟ್ ಮಂಡಿಸಿದಂಥ ಸುಳ್ಳುವಾದಿ ಸಿದ್ದರಾಮಯ್ಯನಿಗೂ ಯಾವುದು ತರ್ಕ ಇಲ್ಲ, ಇಡೀ ಕಾಂಗ್ರೆಸ್ ಶಾಸಕರಿಗೂ ಯಾವುದೇ ತರ್ಕ ಇಲ್ಲ. ದ ಎಂಡ್ ರಿಸಲ್ಟ್ ಆಫ್ ಈ ಒಂದು ಇದನ್ನು ಮಾಡ್ತಾ ಇರೋಂಥ ಇಟ್ ವಿಲ್ ಬಿ 0. ಓಕೆ, ಎಸ್, ರಾಮಕೃಷ್ಣ ಅವ್ರು ಏನು ಹೇಳ್ತೀರಿ ಇದಕ್ಕೆ? ಯಾಕಂತಂದ್ರೆ 15ನೇ ಹಣಕಾಸು ಅಂತ ಬಂದಾಗ, ಶಿಫಾರಸು ಬಂದಾಗ, ಇದೇ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ರಾಜ್ಯದ ವಸ್ತುಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಸೋದಕ್ಕೆ ವಿಫಲರಾಗಿದ್ದಾರೆ, ಅದಕ್ಕೆ ಕಡಿತ ಆಗಿದೆ ಅನುದಾನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ? ಇವರು ಹೇಳಿದ್ರು, ಮೊದಲು ಈ GST ಬರೋಕ್ಕೆ ಮುಂಚೆ ವ್ಯಾಟ್ ಇತ್ತು, ವ್ಯಾಟ್ ಬರೋಕ್ಕೆ ಮುಂಚೆ ಸೆಲ್ ಟ್ಯಾಕ್ಸ್ ಇತ್ತು. ಸೆಲ್ ಟ್ಯಾಕ್ಸ್ ಇದ್ದಂಥ ಸಮಯದಲ್ಲಿ ದೇಶದ ಒಟ್ಟು GDP ಬರೀ 3 ಲಕ್ಷ ಕೋಟಿ ಇತ್ತು, 3,09,000 ಚಿಲ್ಲರೆ ಇತ್ತು. ವ್ಯಾಟ್ ಬಂದಾಗ ಅದು 16 ಲಕ್ಷ ಕೋಟಿಗೆ ಹೋಯ್ತು. ಯಾಕೆ ವ್ಯಾಟ್ ತಂದ್ವಿ ಹಾಗಾದರೆ? ಅದು ಲಾಭ ಜಾಸ್ತಿ ಬರುತ್ತೆ ಅಂತೇಳಿ. ವ್ಯಾಟ್ ಆದಮೇಲೆ GST ಬಂದಿದೆ. GSTಯಿಂದ ಎಲ್ಲಿಗೆ ಹೋಗಿದ್ದೀರಿ ನೀವೀಗ? 47 ಲಕ್ಷ ಕೋಟಿಗೆ ಹೋಗಿದ್ದೀರಿ ಅಲ್ವಾ? ಈ ಇಂಪ್ರೂವ್ಮೆಂಟ್ ಯಾಕಾಯಿತು ಅಂತಂದರೆ, ನಾವು ಹೇಳ್ತಕ್ಕಂಥದ್ದು ವ್ಯಾಟ್ ದೇಶಕ್ಕೆ ಬೇಕಿತ್ತು. ವ್ಯಾಟ್ ಇದ್ದಾಗೆ ನಾವು GST ಕೌನ್ಸಿಲ್ ಮಾಡಿದ್ವಿ. GST ಕೌನ್ಸಿಲಲ್ಲಿ ನಾವು ಕೊಡೋದು ತೊಗೊಳೋದು ಅದು ಸರಿಯಾದಂಥ ನಿಜವಾದಂಥ GST ಕೌನ್ಸಿಲ್ ಆಗಿ ನಿಜವಾದಂಥ GST ಪಾಲಿಸಿನ ತರೋದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ವಿ. ಕೆಲವು BJP ರಾಜ್ಯಗಳು, ಅರುಣ್ ಜೇಟ್ಲಿ ಅವರು ಭಾರಿ ವಿರೋಧ ಮಾಡಿದ್ರು. ಆದರೆ ಇವ್ರದ್ದು ಅದಾದ ನಂತರ ಇವ್ರು ಸರ್ಕಾರ ಬಂದಂಥ ನಂತರ ಆ GST ತಂದಿದ್ದಾರಲ್ಲ, ಅದು ಒಂದು ಪೇಲವಾದ. ಯಾಕೆಂದರೆ 50-50% ಅದು ದೇಶಕ್ಕೆ ಒಳ್ಳೇದಾಗ್ತಾ ಇದೆ ಹೊರತು ರಾಜ್ಯಗಳಿಗೆ ಒಳ್ಳೇದಾಗ್ತಾ ಇಲ್ಲ. ನಾವು ಅವತ್ತು ಕೂಡ ಪ್ರತಿಭಟನೆ ಮಾಡಿದ್ವಿ. ಇದು ನೀವು ಮಾಡ್ತಾ ಇರ್ತಕ್ಕಂಥ ರೇಷಿಯೋ ಸರಿ ಇಲ್ಲ, ನೀವು ಆತರದಲ್ಲಿ ಮಾಡ್ತಾ ಇದ್ದೀರಿ, ನೀವು ಸರ್ಕಾರ ಬಂದಿದೆ ಅಂತೇಳಿ ಮಾಡ್ತಾ ಇದ್ದೀರಿ, ದಯವಿಟ್ಟು ಇದು ಇನ್ನೂ ಒಂದು 10 ಸರಿ ಮೀಟಿಂಗ್ ಮಾಡಿ ಎಲ್ಲ ರಾಜ್ಯದವರು ಕರೀರಿ ಅಂತೇಳಿ. ಆಗೊಂದು ಹೇಳಿದ್ರು, ನಿಮಗೆ ಕಾಂಪೋಸಿಷನ್ ಕೊಡ್ತೀವಿ ಅಂತೇಳಿ ಲಾಲಿಪಾಪ್ ಕೊಟ್ಟರು. ಈ ಕಾಂಪೋಸಿಷನ್ ಕೊಡಬೇಕಾದ್ರೆ GST ಕೌನ್ಸಿಲ್ಗೆ 2016-17 ಬರೋ ಸಮಯಕ್ಕೆ ನಮ್ಮ 2013 ನಾವು 19 ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ವಿ, ಕಾಂಗ್ರೆಸ್ಸು ಮತ್ತು ಕೆಲವು ಕಡೆ ಕೊಲಿಷನ್ನು. ಇವರು ಅಧಿಕಾರಕ್ಕೆ ಬಂದು ಆಮೇಲೆ ಗೊತ್ತು ನಿಮಗೆ ಯಾವ ರೀತಿ ಸರ್ಕಾರಗಳು ಬೀಳಿಸೋದು, ಅದಕ್ಕೆ ನಾನು ಹೋಗೋದಿಲ್ಲ, ರಾಜಕಾರಣಕ್ಕೆ ಹೋಗೋದಿಲ್ಲ ನಾನು. ಅದಾದಮೇಲೆ ನಮ್ದು ಏನಾಯಿತು, 9ರಿಂದ 10 ರಾಜ್ಯಗಳಿಗೆ ಬಂದ್ವಿ. GST ಕೌನ್ಸಿಲಲ್ಲಿ ಏನಾಯಿತು ಅಂದರೆ 30 ರಾಜ್ಯದಲ್ಲಿದ್ದಾಗ 20 ರಾಜ್ಯದ ಮುಖ್ಯಮಂತ್ರಿಗಳ ಮೇಲುಗೈ ಆಯಿತು. ನಾವೇನೇ ಬೇಡಿಕೆ ಇಟ್ಟರು, ನಮ್ದೇನೇ ತರ್ಕ ಇಟ್ಟರು, ಮತ್ತೊಂದು ಇಟ್ಟರು, ಅಲ್ಲೊಂದು ಏನಂದ್ರೆ ಒಂದು ಪಾಲಿಸಿ ಮಾಡ್ಕೊಂಡಿದ್ರು. ನೀವು ಓಟು ಯಾರು ಜಾಸ್ತಿ ಜನ ಈ ಪಾಲಿಸಿ ಕೈ ಎತ್ತೀರಾ ನೀವು ಅಂತೇಳಿ. ಹಾಗಾಗಿ BJP ಪರ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಿದ್ದೇ ಮುಂದೆ ಹೋಯ್ತೇ ಹೊರತು ಆಮೇಲೆ ನಮ್ಮವರು ಕೂಡ ತಣ್ಣಗಾಗಿ ತಪ್ಪು. ಕಾರಣ ಇಷ್ಟೇ, ಕಾಂಪೋಸಿಷನ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಕಾಂಪೋಸಿಷನ್ಗೋಸ್ಕರ ಏನು ಮಾಡಿದ್ರು, ನೋಡೋಣ ಇರಪ್ಪ ಅಂತೇಳಿ, ನೋಡೋಣ ಇರಪ್ಪ ಅಂತೇಳಿ ಸುಮ್ಮನಾದ್ರು. ಆಮೇಲೆ ಏನಾಯಿತು, ನಮಗೆ ನಾವು ಬರ್ತಕ್ಕಂಥ ದುಡ್ಡುಗಳಲ್ಲಿ ಹೇಳ್ತಾ ಇದ್ದೀನಿ, ಕರೋನಾ ಬಂತು. ಕರೋನಾ ಬಂದಾಗ ಹೇಳಿದ್ವಿ, ದಯಮಾಡಿ ನಿಮ್ಮ ಕಾಂಪೋಸಿಷನ್ ಇನ್ನು 5 ವರ್ಷ ಮುಂದುವರಿಸಿ. ಈ ಕರೋನಾ ಇರೋದ್ರಿಂದ ಇಷ್ಟೆಲ್ಲ ನಾವು ಐಡಿಯಾಗಳು ಕೊಟ್ವಿ, ಇಷ್ಟೆಲ್ಲ ನಾವು ಸಮಾಧಾನವಾಗಿದ್ವಿ, ಇಷ್ಟೆಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ, ನಿರ್ಮಲಾ ಸೀತಾರಾಮನ್ಗೆ, ಫೈನಾನ್ಸ್ ಕಮಿಷನ್ಗೆ ಎಲ್ಲರಿಗೂ ತಿಳಿಪಡಿಸಿದ್ವಿ. ಆದರೆ ನಮ್ಮ ದುರಾದೃಷ್ಟ ಏನು ಅಂದರೆ 14 ಫೈನಾನ್ಸ್ ಕಮಿಷನ್ ಇದ್ರಲ್ಲ, ಅವ್ರು ರಿಟೈರ್ಡು RBI ಗವರ್ನರ್ ಆಗಿದ್ರು, ಆದರೆ 15 ಕಮಿಷನ್ ಬಂದ್ರಲ್ಲ, ಈ ವಾಸ್ ಎಕನಾಮಿಸ್ಟ್. ನಾನು ಅದನ್ನು ಅಲ್ಲಗಳಿಯಕ್ಕೆ ಹೋಗಲ್ಲ. ಆದರೆ ಅವರು 2007ರಿಂದ 2013ವರೆಗೂ JDU-ನಲ್ಲಿ ರಾಜ್ಯಸಭೆಗೆ ಹೋಗ್ತಾರೆ. 2014ರಲ್ಲಿ ನೇರವಾಗಿ BJP ಬರ್ತಾರೆ. ಒಂದು ನಿಮಿಷ, ನೇರವಾಗಿ ವಿಷಯ ಬರ್ಕೊಂಡು ಬಂದು ಮಂಡನೆ ಮಾಡ್ತೀನಿ ಅಂತಂದ್ರೆ ಎಲ್ಲಾನು ಹೇಳಕ್ ಬಿಡಕ್ ಆಗಲ್ಲ ಸರ್. ಒಂದ್ ನಿಮಿಷ ಸರ್, ನಾನು ಪೂರ್ತಿ ಹೇಳೋವರೆಗೂ ನೀವು ಕಾಯಲೇಬೇಕು ಅಂದ್ರೆ ಇದು ಯಾವ ಲೆಕ್ಕ ಸರ್? ಒಂದ್ ಸೆಕೆಂಡ್ ಇರಿ ಸರ್, ನನ್ನದೇ ಆದ ಆಯ್ತಾ? ನಿಮಿಷ ಲೆಕ್ಕ ನಾನಿಲ್ಲ ಹಂಚಿಕೆ ಮಾಡೋದು ಕರ್ದಿಲ್ಲ ಸರ್. ಡಿಬೇಟ್ ವಿಚಾರಗಳನ್ನ ಚರ್ಚೆ ಮಾಡ್ಬೇಕಷ್ಟೇ. ಒಂದ್ ನಿಮಿಷ ಅಂತ 2 ಸರಿ ಹೇಳಿದೆ ಅಲ್ವಾ ಸರ್? ಆಯ್ತಾ, ವೇಟ್ ಮಾಡಿ ಅಂದ್ರೆ ವೇಟ್ ಮಾಡಿದೆ. 2ನೇ ಸರಿ ಹೇಳಿದೆ, ವೇಟ್ ಮಾಡಿದೆ. 3ನೇ ಸರಿ ನೀವು ಹೇಳ್ಕೊಂಡೆ ಕುತ್ಕೋತೀನಿ ಅಂತಂದ್ರೆ ಏನ್ ಸರ್ ಅರ್ಥ? ನೋಡಿ, ಇಲ್ಲಿ ನೀವು ಸರ್ಕಾರದ ಇದರಿಂದ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ಬೋದು. ಇರ್ರಿ ಒಂದ್ ನಿಮಿಷ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ಬೋದು, ಕನ್ನಡ ನ್ಯೂಸ್ ಅಲ್ಲ ಅಧಿಕಾರದಲ್ಲಿ ಇರೋದು. ಇನ್ನೇನು ಒಂದ್ ನಿಮಿಷ ಇರಿ, ಒಂದ್ ಸೆಕೆಂಡ್ ಇರಿ, ಮತ್ತೆ ಎಲ್ಲ ಓದಾಡ್ತಾ ಇದ್ರೆ ಒಂದ್ ನಿಮಿಷ ಇರಿ ಸರ್. ಆಯ್ತು ಇರಿ ಸರ್, ಆಯ್ತು ಇರಿ ಸರ್, ನಿಮ್ ಟರ್ನ್ ಬರೋರು ವೇಟ್ ಮಾಡಿ. ಆಯ್ತು ಇರಿ ಆಯ್ತು. JDS ನಿಮ್ಮ ವಾದನ ಮಂಡಿಸಿ ಸರ್. ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ರಾಮಚಂದ್ರೇಗೌಡ ಅವರೇ, ಕಾರ್ಯಕ್ರಮ ಬರ್ಕೊಂಬಂದು ಹೋಗ್ತಾರೆ ಅಂತ ತಪ್ಪದು. ಓಕೆ, ಎಸ್, ಮಾತಾಡ್ತೀನಿ ರಾಮಚಂದ್ರೇಗೌಡ ಅವರು, ಲೈನ್ ಅಲ್ಲಿ ಇರಿ. ಎಸ್, ಯಾರು ಬೇಕಾದ್ರೂ ಬರ್ಕೊಂಡು ಬರ್ತಾರೆ, ಏನ್ ಬೇಕಾದ್ರೂ ಬರ್ಕೊಂಡು ಬರ್ತಾರೆ, ಬೇರೆಯವ್ರ ಬಗ್ಗೆ ಹೇಳಕ್ಕೆ 1.17 ಲಕ್ಷ ಕೋಟಿ GST ಸಂಗ್ರಹ ಆಗುತ್ತೆ ನಮ್ಮಲ್ಲಿ. ಸೊ ನಮ್ಮ ಸಾಲ ಇರೋದು 5.97 ಲಕ್ಷ ಕೋಟಿ. ಅಂದರೆ ಇಲ್ಲಿ ನಾವು GST ಸಂಗ್ರಹದಲ್ಲೂ ಕೂಡ ಜಾಸ್ತಿ ಆಗ್ತಾ ಇದ್ದೀವಿ, ಸಾಲ ಮಾಡೋ ಕಡೆನೂ ಇನ್ನೊಂದು ಕಡೆ ಜಾಸ್ತಿ ಆಗ್ತಾ ಇದ್ದೀವಿ. ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯದ ಆರ್ಥಿಕತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಏನು ಹೇಳ್ತೀರಿ? ರಾಜ್ಯದ ಆರ್ಥಿಕತೆ ಇವತ್ತು ಹಳ್ಳ ಹಿಡಿಯೋದಕ್ಕೆ
ಹಿಂದೆ ಇದ್ದಂಥ BJP ಸರ್ಕಾರ ಆಗ್ಬೋದು, ಈಗಿರೋವಂಥ ಕೇಂದ್ರ ಸರ್ಕಾರ, ಇವೆರಡು ನೇರ ಹೊಣೆ ಹೊತ್ಕೊಳ್ಳುತ್ತೆ. ಯಾಕೆ ಅಂದರೆ ಈ ನಮ್ಮ ರಾಜ್ಯಕ್ಕೆ ಏನಾಗ್ತಾ ಇದೆ ಅಂದರೆ 14th ಫೈನಾನ್ಸ್ ಕಮಿಷನಿಗೆ ಆಲ್ರೆಡಿ ನೀವೆಲ್ಲ ಡಿಸ್ಕಸ್ ಮಾಡಿದ್ದೀರ, ಅದ್ರ ಬಗ್ಗೆ ನಾನೇನು ಎಕ್ಸ್ಟ್ರಾ ಹೇಳೋಕ್ಕಾಗಲ್ಲ. ಬಟ್ ಪ್ರೆಸೆಂಟ್ ಸಿನಾರಿಯೋ ನಾವು ನೋಡಿದಾಗ ಏನಾಗ್ತಾ ಇದೆ ಅಂದರೆ ರಾಜ್ಯಕ್ಕೆ ಡೈರೆಕ್ಟ್ ಟ್ಯಾಕ್ಸು ಮತ್ತು ಇಂಡೈರೆಕ್ಟ್ ಟ್ಯಾಕ್ಸು ಎರಡೂ ಟ್ಯಾಕ್ಸು ಸೆಂಟ್ರಲ್ಗೆ ಹೋಗ್ತಾ ಇದೆ. ಡೈರೆಕ್ಟ್ ಟ್ಯಾಕ್ಸ್ ಬಂದು ನಮ್ಮದೇನು ಇನ್ಕಮ್ ಟ್ಯಾಕ್ಸ್ಗಳು, ಸ್ಯಾಲ್ರಿ ಟ್ಯಾಕ್ಸ್ಗಳು, ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬೋದು, ಇವೆಲ್ಲ ಡೈರೆಕ್ಟ್ ಟ್ಯಾಕ್ಸ್ಗಳಾಗುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ಗಳು GST ಆಗ್ಬೋದು, ಸೆಸ್ಸು, ಸರ್ಚಾರ್ಜು, ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಹೋಗ್ತಾ ಇದೆ. ಅದರಲ್ಲೂ ಆ್ಯಕ್ಚುಲಿ ನಮ್ಮ ರಾಜ್ಯಕ್ಕಂತೂ ಎಷ್ಟು ಲಾಸ್ ಆಗ್ತಾಯಿದೆ ಅಂದರೆ, ನಿಮಗೆ ಈಗ 10 ವರ್ಷದ ಹಿಂದೆ ನಮ್ಮ ಯದುನಾಥ್ ಅವರು ಹೇಳ್ತಾಯಿದ್ರು ಏನಂದರೆ ಹಿಂದಿಗಿಂತ ನಾವು ಇವಾಗ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ. ಅಂದರೆ ಅವಾಗ ವ್ಯಾಟ್ ಇತ್ತು, ವ್ಯಾಟ್ ಇದ್ದಾಗ ಡೈರೆಕ್ಟಾಗಿ ನಮ್ಮ ಟ್ಯಾಕ್ಸ್ ನಮಗೆ ಬರ್ತಿತ್ತು, ಕೇಂದ್ರಕ್ಕೆ ಹೋಗೋದು ಕೇಂದ್ರಕ್ಕೆ ಹೋಗ್ತಾಯಿತ್ತು. ಅಂದರೆ ಅದನ್ನು ಅರ್ಥ ಮಾಡ್ಕೋತಾ ಇಲ್ವಲ್ಲ, ನಮಗೆ ಬರೋ ಶೇರ್ ನಮಗೆ ಗೊತ್ತಿತ್ತು. ಈಗ ಎಲ್ಲ ಅವ್ರಿಗೆ ಹೋಗಿ ಅವ್ರ ಹತ್ರ ನಾವು ಇಸ್ಕೊಳ್ಳೋದು. ಈಗ ನಮ್ಮದೇ ಫಸ್ಟ್ ನಾವು ಕಟ್ ಮಾಡ್ಕೊಂಡು ಆಮೇಲೆ ಕೇಂದ್ರಕ್ಕೆ ಕೊಡ್ತಿದ್ದು, ಅವ್ರಿಗೆ ಅಲ್ಲಿಗೆ ಹೋಗ್ತಿತ್ತು. ಇಲ್ಲೇನು ಮಾಡ್ಕೊಂಡ್ರು 50-50 ಆಯಿತು. ಈಗ ಫುಲ್ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ನಾವು ಇವ್ರ ಹತ್ರ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯಕ್ಕೆ. ಜೊತೆಗೆ ಇನ್ನೊಂದು ಹೇಗಿದೆ ಅಂದರೆ 10 ವರ್ಷದಿಂದ ಬರೀ ಸೆಸ್ಸು ಸರ್ಚಾರ್ಜೆ 1,40,000 ಕೋಟಿ ಒಂದು ವರ್ಷದಲ್ಲಿ ಕರ್ನಾಟಕದಿಂದ ಕಲೆಕ್ಟ್ ಆಗುತ್ತೆ. ಬಟ್ ಇವತ್ತು 5.5 ಲಕ್ಷ ಕೋಟಿ ಪರ್ ಇಯರ್ಗೆ ಕರ್ನಾಟಕದಿಂದ ಕಲೆಕ್ಷನ್ ಆಗ್ತಾಯಿದೆ. ಅದರಲ್ಲಿ ಮಿನಿಮಮ್ 8% ಸ್ಟೇಟ್ಗಳಿಗೆ ವಾಪಸ್ ಕೊಡಬೇಕು. ಆ ಸ್ಟೇಟ್ಗಳಿಗೆ ನೀವು 5.5 ಲಕ್ಷ ಕೋಟಿಗೆ 8% ಅಂದರೆ ಎಷ್ಟಾಗೋಯ್ತು? ಅಲ್ಲಿಗೆ 40-50 ಕೋಟಿ ಕರ್ನಾಟಕಕ್ಕೆ ಬರೀ ಸೆಸ್ಸು ಮತ್ತು ಸರ್ಚಾರ್ಜಲ್ಲೇ ನಮಗೆ ಹಣ ಬರಬೇಕಾಗತ್ತೆ. ಅದನ್ನು ಕೊಡ್ತಾ ಇಲ್ಲ ಇವರು, ಅದನ್ನು ಬಂದ್ ಮಾಡಿದ್ದಾರೆ. ಮತ್ತು ನೀವು 14th ಫೈನಾನ್ಷಿಯಲ್ ಕಮಿಷನಲ್ಲಿ 42% ಕೊಡ್ತೀವಿ ಅಂದರು, ಕೊಟ್ಟಿದ್ದು 35%. 15th ಫೈನಾನ್ಷಿಯಲ್ ಕಮಿಷನಲ್ಲಿ ಹೇಳಿದ್ದು 41% ಅಂತ ಕೊಡ್ತಾ ಇರೋದು ಇವತ್ತು ಅದು ಇನ್ನೂ ಕಡಿಮೆ ಆಗಿದೆ, 39%. ಅಂದರೆ 39%. ಅಂದರೆ ಎಲ್ಲದರಲ್ಲೂ 6%, 7%, 8%. ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಮೋರ್ ದೆನ್ 30%. ಅಂದರೆ ಟೋಟಲ್ ನೀವು ಎಲ್ಲ ಟ್ಯಾಕ್ಸ್ಗಳನ್ನೂ ಕಂಪೇರ್ ಮಾಡಿದಾಗ ನಮಗೆ ನಿಯರ್ಲಿ 30% ಲಾಸ್ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಈ ಸಮಸ್ಯೆಗೆ ಪರಿಹಾರ ಯಾಕೆ ಮುಂದೇನು ಇದು ದೊಡ್ಡ ಸಮಸ್ಯೆಗೆ ಉಳ್ಕೊಳ್ಳುತ್ತೆ. ಯಾಕಂದರೆ ನಮ್ಮ ಸೌತ್ ಇಂಡಿಯಾ ಸ್ಟೇಟ್ಗಳಲ್ಲಿ ಏನು ಮಾಡಿದ್ರು, ಜನನ ನಿಯಂತ್ರಣವನ್ನು ತುಂಬ ಎಫೆಕ್ಟಿವ್ ಆಗಿ ಮಾಡಿದ್ರು. ಮತ್ತು ಶಿಕ್ಷಣ ಇದಕ್ಕೆ ಮುಖ್ಯವಾದ ಅಂಗ ಆಗಿತ್ತು. ಶಿಕ್ಷಣವನ್ನು ನಾವು ಬೆಳೆಸಿದ್ದೀವಿ, ಅದರಿಂದ ಈ ಸಮಸ್ಯೆಗೆ ನಮ್ಮಲ್ಲಿ ಪರಿಹಾರ ಸಿಕ್ತು. ಇವತ್ತಿಗೂ ಉತ್ತರ ಭಾರತದ ಸ್ಟೇಟ್ಗಳು ನಡೆಸ್ತಾ ಇರೋ UP ಆಗ್ಬೋದು, ಬಿಹಾರ ಆಗ್ಬೋದು, ಇಂಥ ಸ್ಟೇಟ್ಗಳಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಶಿಕ್ಷಣ ಇವತ್ತು ಹಾಳ್ಗೆಟ್ಟೋಗಿದೆ. ಅಲ್ಲಿ ಶಿಕ್ಷಣ ಇನ್ನೂ ನೆಲ ಕಚ್ಚಿದೆ. ಇವತ್ತು UP 1ರಲ್ಲೇ 3.5 ಲಕ್ಷ ಟೀಚರ್ಸ್ಗಳ ಒಂದು ಅಭಾವ ಇದೆ. ಅಲ್ಲಿ 3.5 ಲಕ್ಷ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿಲ್ಲ ಇನ್ನೂ ವ್ಯಾಲಿ. ನಾನು ಹೇಳೋದು ಈ ಸಮಸ್ಯೆಗಳನ್ನ ಇವರು ಪರಿಹರಿಸ್ದಾನೆ ಸುಮ್ಮನೆ ಇಲ್ಲಿಂದ ನಾವು ದುಡ್ದು ಅವ್ರು ಸಾಕೋದಾದ್ರೆ ಈ ಸಮಸ್ಯೆಗಳು ಅವ್ರ ಬಗ್ಗೆ ಬರೆಹರಿಸದೇ ಹೋದ್ರೆ ಇನ್ನೂ 100 ವರ್ಷ ಆದ್ರೂ ಈ ಸಮಸ್ಯೆ ಬರೆಯಲ್ಲ. ನಾವ್ ಹೇಳೋದು ಈ ಜನಸಂಖ್ಯೆ ಆಧಾರಿತ ಹಣ ಹಂಚೋದನ್ನ ಸ್ಟಾಪ್ ಮಾಡಬೇಕು. ದಿನೇಶ್ ಅವರೇ ಮಾತಾಡ್ತೀನಿ. ರವಿಚಂದ್ರ ಗೌಡ ಅವರೇ, ಅಂದ್ರೆ ಇಲ್ಲಿ ಹೌದು, ಈಗ ಕೇಂದ್ರ ನೀಡ್ತಾ ಇರೋದು ಕೇವಲ 50,000 ಕೋಟಿಯಿಂದ 53,000 ಕೋಟಿ, ಅಂದ್ರೆ ಹತ್ತತ್ರ 5 ಲಕ್ಷ ಕಲೆಕ್ಟ್ ಆದ್ರೆ ಅಲ್ಲಿ ಸಿಗೋದು 53,000 ಇಂದ 50,000. ಅಂದ್ರೆ ಈಗ ಒಂದು ಲೆಕ್ಕ, ಒಂದು ಅಂದಾಜು ತಗೊಳ್ಳೋದಾದ್ರೆ 1 ಲಕ್ಷ ಏನೋ ಒಂದು ಸಿಗ್ತಾ ಇದೆ, ಅಥವಾ ನಾವು ಟ್ಯಾಕ್ಸ್ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅಂತಂದ್ರೆ ಅದು ವಾಪಸ್ ನಮಗೆ ರಾಜ್ಯಕ್ಕೆ ಬರ್ತಾ ಇರೋದು 12,000 ಇಂದ 13,000 ಅಂತಂದ್ರೆ ಎಲ್ಲಿ ಲೆಕ್ಕಾಚಾರ? ನಾವು 50% ಕೇಳ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಬರುವಂತಹ ಒಂದು ಶೇರ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಮ್ಮದೇ ದುಡ್ಡನ್ನ ನಮ್ಮ ಅಭಿವೃದ್ಧಿಗೆ ಹೆಚ್ಚಿನದಾಗಿ ಒತ್ತು ಕೊಡಿ ಅನ್ನೋದು ಅಷ್ಟೇ. ಅಂದ್ರೆ ಪೂರ್ತಿ ನಮಗೆ ನಾವು ಕೊಟ್ಟಿದ್ದೆಲ್ಲ ವಾಪಸ್ ನಮ್ಮ ರಾಜ್ಯಕ್ಕೆ ಕೊಡಿ ಅಂತ ಇಲ್ಲಿ ಯಾರೂ ಕೇಳ್ತಾ ಇಲ್ಲ. ಆಬ್ವಿಯಸ್ಲಿ ಹಂಗೆ ಕೇಳೋದಕ್ಕೂ ಕೂಡ ತಪ್ಪಾಗುತ್ತೆ. ಯಾಕಂತಂದ್ರೆ ಇನ್ನೂ ಅನೇಕ ರಾಜ್ಯಗಳು, ಹಿಂದುಳಿದಂತಹ ರಾಜ್ಯಗಳು, ಅಲ್ಲಿ ಸಮಸ್ಯೆಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆಯ್ತಾ, ಅಲ್ಲಿನ ಒಂದು ಆದಾಯ ಆಗಿರ್ಬೋದು, ಎಲ್ಲವನ್ನೂ ಕೂಡ ಲೆಕ್ಕ ಹಾಕಬೇಕಾಗತ್ತೆ. ಆದ್ರೆ ಅತಿ ಹೆಚ್ಚು ದುಡಿಯೋರಿಂದಾನೇ ತಗೊಂಡು ನಾವು ಬೇರೆಯವ್ರಿಗೆ ಕೊಡ್ತೀವಿ ಅನ್ನೋದು ಇದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಏನು ಹೇಳ್ತೀರಿ? ಮೊನ್ನೆ ಈಗ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲೂ ಕೂಡ ಟೋಟಲ್ ಆಗಿ ಬ್ಯಾಂಗ್ಳೂರ್ನಲ್ಲಿ 65% ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಇಡೀ ರಾಜ್ಯದಲ್ಲಿ ಕಂಪೇರ್ ಮಾಡಿದಾಗ. ಆದ್ರೆ ಈ 65% ಅಮೌಂಟ್ ಕಲೆಕ್ಟ್ ಆದ್ರೆ ನಾವು ಈ ರಾಜ್ಯದ ಬೇರೆ ಜಿಲ್ಲೆಗಳ ಬೀದರ್, ಬಿಜಾಪುರ, ಗುಲ್ಬರ್ಗ ಇಂತ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಾವು ಅನುದಾನ ಕೊಡ್ತೀವಿ. ಅಲ್ಲಿ ಅಂತ ಯಾವುದೇ ರೀತಿ ಟ್ಯಾಕ್ಸ್ ಬರಲ್ಲ. ನಾವು ಸಮಾನಾಂತರವಾಗಿ ಹಂಚಬೇಕು ಅನ್ನೋದು ಏನಾದ್ರು ಹೋದ್ರೆ ಹೆಚ್ಚಿನ ಹಣವನ್ನು ಬೆಂಗಳೂರಿನಿಂದ ಬಂದಿದ್ರೆ ಬೆಂಗಳೂರಲ್ಲೇ ಇಟ್ಕೋಬೇಕಾಗುತ್ತೆ. ಒಂದು ರಾಷ್ಟ್ರ ಮಟ್ಟದಲ್ಲಿ
ಸರ್ಕಾರ ನಡೆಸಬೇಕಾದ್ರೆ ಎಲ್ಲಾ ರಾಜ್ಯಗಳನ್ನು ಅವರು ಸಮಾನಾಂತರವಾಗಿ ನೋಡಬೇಕಾಗುತ್ತೆ. ಈ ರಾಜ್ಯದಿಂದ ಹೆಚ್ಚಿನ ಹಣ ಬಂತು ಕರ್ನಾಟಕ ರಾಜ್ಯಕ್ಕೆ ಕೊಡಕ್ ಬರಲ್ಲ. ಯಾಕೆ ಹಲವಾರು ಬಿಹಾರ ರಾಜ್ಯ ಎಲ್ಲ ನೋಡಿರ್ಬೋದು, ಬಹಳ ಹಿಂದುಳಿದಿರೋ ರಾಜ್ಯ. ಉತ್ತರ ಪ್ರದೇಶ ಇತ್ತೀಚೆಗೆ ಸ್ವಲ್ಪ ಕಣ್ತೆರೀತಾ ಇದೆ. ಅಂತ ರಾಜ್ಯಗಳು ಬಹಳ ಹಿಂದುಳಿದಿರೋದ್ರಿಂದ ನಮ್ಮ ಕರ್ನಾಟಕದ ಹಣ ನಮಗೆ ಕೊಡಬೇಕು ಅಂತ ಕೇಳಿದ್ರೆ ತಪ್ಪು ಅನ್ನ ಹೇಳಲ್ಲ. ಆದ್ರೆ ಸದ್ಯದ ಪರಿಸ್ಥಿತಿಲಿ ಬಿಹಾರ ಬಹಳ ಹಿಂದುಳಿದಿದೆ. ಇನ್ನು ಅದೇ ರೀತಿ ಹಲವಾರು ರಾಜ್ಯಗಳು ಹಿಂದುಳಿದಿರೋದು ಗೊತ್ತು. ಈ ಮಿಜೋರಾಂ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಇವೆಲ್ಲ ಬಹಳ ಹಿಂದುಳಿದ ರಾಜ್ಯಗಳು. ಇಂಥ ರಾಜ್ಯಗಳಿಗೆ ನಮ್ಮ ಸರ್ಕಾರ ಏನ್ GST ಇಂದ ಹೈಯೆಸ್ಟ್ ಅಮೌಂಟ್ ಬರ್ತಾ ಇದೆ, ಹಣ ಅಲ್ಲಿ ಬಳಕೆ ಆಗ್ತಾ ಇದೆ. ಅದು ಏನು ಅವರು ಒಬ್ಬ ಪ್ರಧಾನಮಂತ್ರಿಯಾಗಿ ಅವ್ರು ಯೋಚನೆ ಮಾಡ್ಬೇಕಾದೇನೋ, ಅವರು ರಾಷ್ಟ್ರ ನಮ್ಮದು, ರಾಷ್ಟ್ರದ ಪ್ರತಿಯೊಂದು ರಾಜ್ಯನೂ ನಮ್ಮದು ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರೇನು ಒಂದು ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ರಾಜ್ಯದ ಬಗ್ಗೆ ಯೋಚನೆ ಮಾಡೋರು ಈ ಕರ್ನಾಟಕದ ಬೆಂಗಳೂರಿನಲ್ಲಿ ತಗೊಂಡು ದುಡ್ಡ ಬೆಂಗಳೂರಲ್ಲಿ ಇಟ್ಕೋತಾರ, ಎಲ್ಲ ಕಡೆಗೂ ಕೊಡ್ತಾರೆ. ನಾನ್ ಕೇಳೋದು ಒಂದು ಪ್ರಶ್ನೆ, ಇವ್ರು 9 ತಿಂಗಳಾಯ್ತು ಅಧಿಕಾರಕ್ಕೆ ಬಂದು, 9 ತಿಂಗಳಿಂದ ಈ ವಿಷಯನ ಇವ್ರು ಬಹಿರಂಗವಾಗಿ ಚರ್ಚೆ ಮಾಡಿದೆ. ಈಗ ಚುನಾವಣೆ ಸಂದರ್ಭ, ಮುಂದೊಂದು ತಿಂಗಳು ಚುನಾವಣೆ ಡಿಕ್ಲೇರ್ ಆಗ್ಬೋದು ಅಂತ ಸಂದರ್ಭದಲ್ಲಿ ಇವರು ಎಲ್ಲಾ ನಾಯಕರನ್ನು ಕಟ್ಕೊಂಡು, ಶಾಸಕರನ್ನ ಕಟ್ಕೊಂಡು ಡೆಲ್ಲಿಗೆ ಹೋಗಿದಲ್ಲ, ಇದು ಅವಶ್ಯಕತೆ ಇದೆಯಾ? ನೀವು ನಿಜವಾಗ್ಲೂ ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಕರ್ನಾಟಕ ವಿಧಾನಸೌಧದ ಮುಂದೆನೆ ಪ್ರತಿಭಟನೆ ಮಾಡಬಹುದಾಗಿತ್ತು. ಡೆಲ್ಲಿ ಪ್ರತಿಭಟನೆ ಮಾಡೋ ಅಂತದ್ದು ಏನಿದೆ? ಇದು ಸುಮ್ಮನೆ ರಾಜಕೀಯ ಮೇಲಾಟ ಆಡಬೇಕು ಅನ್ನೋ ಒಂದು ಏಕೈಕ ಕಾರಣಕ್ಕೆ ಜನಕ್ಕೆ ತಾವು ಅಭಿವೃದ್ಧಿ ಕಾರ್ಯ ಮಾಡಕ್ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕಡೆಗೆ ಬೆಟ್ಟ ತೋರಿಸಿ ನಾವು ಬಹಳ ಒಳ್ಳೆಯವರು, ನಾವು ಮಾಡೋ ಪ್ರಯತ್ನ ಪಡ್ತಾ ಇದೀವಿ, ನಮಗೆ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಅಂತ ಒಂದು ಆರೋಪ ಮಾಡ್ತಿದೆ. ಆರೋಪ ನಿಜನೇ ಆಗಿದ್ದಾದ್ರೆ ಈ 9 ತಿಂಗಳಿಂದ ಸುಮ್ಮನೆ ಯಾಕೆ ಕೂತಿದ್ರು? ಆಗ್ಲೇ ಡೆಲ್ಲಿಗೆ ಹೋಗಿ ಗಲಾಟೆ ಮಾಡಬಹುದಾಗಿತ್ತು. ಆಗ ಏನೂ ಮಾಡ್ದೇನೆ ಇನ್ನೇನ್ ಕೋಡ್ ಆಫ್ ಕಂಡಕ್ಟ್ ಬರಬಹುದು. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ನೋಡಿದ್ರು ವಿಫಲವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ತಮ್ಮನ್ನ ಮುಖ ತೋರಿಸ್ಕೊಳಕ್ ಆಗ್ತಾ ಇಲ್ಲ, ರಾಜ್ಯ ಜನರಿಗೆ ಉತ್ತರ ಕೊಡಕ್ ಆಗ್ತಿಲ್ಲ. ಅದಕ್ಕೆ ಇವರು ಈ ರೀತಿ ಒಂದು ನಾಟಕ ಆಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಓಕೆ ಸರ್, ಮಾತಾಡ್ತೀನಿ ಲೈನ್ ಅಲ್ಲಿ. ಎಸ್ ವೀಕ್ಷಕರೇ, ಅನುದಾನ ಅಥವಾ ತೆರಿಗೆ ಮತ್ತೊಂದು ಮಗದೊಂದು ಇದೆಲ್ಲವೂ ಕೂಡ ರಾಜ್ಯಕ್ಕೆ, ಅಂದ್ರೆ ಒಂದು ಸಮಗ್ರ ದೇಶ ಅಭಿವೃದ್ಧಿ ಆಗಬೇಕು ನಿಜ. ಆದರೆ ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ರಾಜ್ಯಗಳು ಅಭಿವೃದ್ಧಿ ಆಗಬೇಕು. ಸೊ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಅಂತಂದರೆ ಅಲ್ಲಿನ ಒಂದು ಮೂಲಭೂತ ಸೌಕರ್ಯ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಬೆಳವಣಿಗೆ ಆಗಬೇಕು. ಬಟ್ ನಮ್ಮ ಕರ್ನಾಟಕ ಅಂತ ಬಂದಾಗ ಹೌದು, ಕರ್ನಾಟಕ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಆದರೆ ಕರ್ನಾಟಕಕ್ಕೇನೆ ಇಷ್ಟರ ಮಟ್ಟಿಗೆ ಅನ್ಯಾಯ ಅನ್ನೋದು ಇದೇ ಮೊದಲ. ಈ ಹಿಂದಿನ ಸರ್ಕಾರಗಳು ಏನು ಮಾಡಿತ್ತು ಹಾಗಾದರೆ? UPA ಗೌರ್ಮೆಂಟ್ ಇದ್ದಾಗ ಎಷ್ಟರ ಮಟ್ಟಿಗೆ ಕರ್ನಾಟಕವನ್ನು ಪರಿಗಣಿಸಿತ್ತು? ಇಂತಹ ಪ್ರಶ್ನೆ ಕೂಡ ಬರುತ್ತೆ. ಚರ್ಚೆ ಮುಂದುವರಿಯುತ್ತೆ. ತೆರಿಗೆ ಸಂಗ್ರಾಮ ಬಹಳ ಜೋರಾಗಿ ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಎಸ್ ಯದುಕುಮಾರ್ ಗೌಡ ಅವರು ಒಂದಷ್ಟು ವಿಚಾರಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ರಾಜ್ಯದ ಮುಂದೆ ಇಟ್ಟಿರೋದು ಏನು ಅಂತಂದರೆ, ನೀವು ಹೇಳ್ಬೋದು UPA ಸರ್ಕಾರದ ಅವಧಿಯಲ್ಲಿ ಕಡಿಮೆ ಕೊಟ್ಟಿದ್ರು, ಅಂದರೆ ನಮ್ಮ ಸರ್ಕಾರದ ಅವಧಿಯಲ್ಲೇ ಹೆಚ್ಚು ಬರ್ತಾ ಇದೆ ಅಂತೇಳಿ. ಈಗ 2,82,791 ಕೋಟಿ ರೂಪಾಯಿ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ UPAಲ್ಲಿದ್ದಾಗ 81,795 ಕೋಟಿ ಹಣ ಬಂದಿತ್ತು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು. ಆದರೆ ಆವಾಗ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಿತ್ತು, ಇವಾಗ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಿದೆ, ಯಾವ ಅಡಿಯಲ್ಲಿ ಬಂದಿದ್ದೀವಿ ನಾವು, ಈ ಮಾನದಂಡಗಳು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ? ಹೌದು ಮೇಡಮ್, ನೀವು ಹೇಳ್ತಿರೋದು ಸರಿ ಇದೆ. ಆದರೆ ಅದರ ಜೊತೆಗೆ ನಾವು ಇನ್ನೊಂದು ತಿಳ್ಕೊಬೇಕಾಗತ್ತೆ. ಸೆಂಟ್ರಲಿ ಸ್ಕೀಮ್ ಸ್ಪಾನ್ಸರ್ಸ್ ಸ್ಕೀಮ್ನಲ್ಲಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮಗಳು ರಾಜ್ಯಕ್ಕೆ ಎಷ್ಟು ಬಂದಿದೆ? ರಾಜ್ಯದ ವಿದ್ಯುದೀಕರಣ, ರೈಲ್ವೆ ವಿದ್ಯುದೀಕರಣ 3,253 ಕಿಲೋಮೀಟರ್ ವಿದ್ಯುದೀಕರಣ ಆಗಿದೆ. 3,253 ಕಿಲೋಮೀಟರ್. ಅದ್ರ ಜೊತೆಗೆ ಮೆಟ್ರೋ ಬಂದು 7 ಕಿಲೋಮೀಟರ್ ಇತ್ತು, ಇವತ್ತು 73 ಕಿಲೋಮೀಟರ್ ಇದೆ. ಮತ್ತು ರಾಜ್ಯಕ್ಕೆ 65 ವರ್ಷ 70 ವರ್ಷ ಆಳಿದಂಥ ಕಾಂಗ್ರೆಸ್ಸು ಏಮ್ಸ್ ಕೊಟ್ಟಿಲ್ಲ, ಕರ್ನಾಟಕಕ್ಕೆ ಏಮ್ಸ್ ಕೊಟ್ಟರು. 4 ಮೆಡಿಕಲ್ ಕಾಲೇಜ್ ಬಂತು. ಆಯುಷ್ಮಾನ್ ಕಾರ್ಡು 62 ಲಕ್ಷ ಆಯುಷ್ಮಾನ್ ಕಾರ್ಡ್ ಇದೆ ಕರ್ನಾಟಕದಲ್ಲಿ. ಇದೆಲ್ಲನೂ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದಾಗ ಇದೆಲ್ಲ ಯಾವುದರಿಂದ ಬಂದಿದ್ದಂಥದ್ದು? ಮತ್ತು ಆವಾಗಲೇ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಅದು ದೇಶಕ್ಕೆ ಮಾರಕ ಅಂತ. ಅರೆ, ಕರ್ನಾಟಕ ಟ್ಯಾಕ್ಸ್ ದೇಶಕ್ಕೆ ಹೆಂಗ್ರಿ ಮಾರಕ ಆಗುತ್ತೆ? ಅದರಲ್ಲಿ ದೇಶಕ್ಕೆ ಒಳ್ಳೆಯದೇ ಆಗಬೇಕಲ್ವಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಫೆಡ್ರಲ್ ಸ್ಟ್ರಕ್ಚರ್ಸ್ನಲ್ಲಿ ಕೊಳ್ಳುವಿಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಇರಬೇಕು. ದಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮಾಕ್ರಸಿ. ಒಬ್ಬರು ಒಂದು ಹಿಂದಿದ್ದಾರೆ ಅಂದರೆ ಅದನ್ನು ನಾವು ಮುಂದುವರಿಸಬೇಕಾದಂಥದ್ದು ಇನ್ನೊಬ್ರದ್ದು ಕರ್ತವ್ಯ. ಮತ್ತು ಆವಾಗಲೇ ಆಪ್ನವ್ರು ಹೇಳ್ತಾ ಇದ್ರು, ಪಾಪ ಜನಸಂಖ್ಯಾ ಸ್ಫೋಟದಲ್ಲಿ ಕಾಂಗ್ರೆಸ್ ಅಲ್ಲೆಲ್ಲ ನಿಯಂತ್ರಣ ಮಾಡಲಿಲ್ಲ, ಇವರು ಸಿಕ್ಕಾಪಟ್ಟೆ ನಾವು ಸಾಕಬೇಕಾಗತ್ತಂತ. ಸ್ವಾಮಿ, 65 ವರ್ಷ
ಕಾಂಗ್ರೆಸ್ಸಿನ ಮುಖಂಡರುಗಳೇ ಆಳಿದಂಥದ್ದು. ನೆಹರು 3 ಕಾಲ ಅಲ್ಲಿ ಗೆದ್ದಿ ಬಂತು, ಯು ಪಿನಲ್ಲಿ ಆಗಿದಂಥದ್ದು. ಇಂದಿರಾ ಗಾಂಧಿ 3 ಬಾರಿ ಆಗಿದಂಥದ್ದು. ರಾಜೀವ್ ಗಾಂಧಿ 2 ಬಾರಿ ಆಗಿದಂಥದ್ದು. ಆಮೇಲೆ ಸೋನಿಯಾ ಗಾಂಧಿ, ಆಮೇಲೆ ರಾಹುಲ್ ಗಾಂಧಿ. ಇವರೇ ಅದೇ ದೊಡ್ಡ ರಾಜ್ಯನ ಉತ್ತರ ಪ್ರದೇಶನ, ಒಂದು ನಿಮಿಷ ಸರ್, ಉತ್ತರ ಪ್ರದೇಶನ ಆಳಿದಂಥದ್ದು. ಇವ್ರು ಮುಂದುವರಿಸಿಲ್ಲ. ಇವ್ರೇನು ಮಾಡಿದ್ರು? ಇವರು ಇದನ್ನ ಆ ರಾಜ್ಯಗಳ ಹಿಂದುಳಿಕೆಗೆ ಇವ್ರು ಮುಖ್ಯ ಕಾರಣ ಆಗಿರುವಂಥದ್ದು. ಆದರೆ ನಮ್ಮ ಸರ್ಕಾರಗಳು ಬಂದಾಗ ಇಟ್ ಈಸ್ ಆನ್ ದ ಟ್ರಾಕ್ಷನ್, ಇಟ್ ಈಸ್ ಆನ್ ದ ರೈಟ್ ಪಾತ್. ನಾವು ಇವ್ರಿಗೆ ಏನು ಮಾತಾಡ್ತಾ ಇದ್ದಾರೆ ಮೇಡಮ್? ಅದಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಇವರು ನನ್ನ ತೆರಿಗೆ ನನ್ನ ಕ್ಷೇತ್ರ. ಹಂಗಂದ್ರೆ ಬೇರೆ ಜನನೂ ಹೇಳ್ಬೋದು ತಾನೆ, ನನ್ನ ತೆರಿಗೆ ದೇಶಕ್ಕೆ ಅಂತ ಹೇಳ್ಬೋದು ತಾನೆ. ನನ್ನ ಕ್ಷೇತ್ರಕ್ಕೆ ನಾನೇ ಇದು ಮಾಡ್ಕೊಂಡ್ಬಿಡ್ತೀನ? ಅಲ್ಲೇ ಸಮಗ್ರವಾಗಿ ನೋಡ್ಬೇಕಲ್ವ ದೇಶನ. ನೀವು ಬಂದ್ಬಿಟ್ಟು ಪ್ರಧಾನಮಂತ್ರಿ ಆಗಿರೋದು ಇಡೀ ಭಾರತ ಖಂಡಕ್ಕೂ, ಇಲ್ಲ ನೀನು ಮುಖ್ಯಮಂತ್ರಿ ಆಗಿರೋದು ಬೆಂಗಳೂರಿಗೆ ಮಾತ್ರ, ಇಡೀ ಕರ್ನಾಟಕಕ್ಕೂ. ಇಡೀ ಕರ್ನಾಟಕ ಅಂದಾಗ ಸಮಗ್ರವಾಗಿ ನೋಡ್ಬೇಕಾಗುತ್ತೆ. ಎಲ್ಲಿದ್ದಾರೆ ಮೇಡಮ್ ಇವ್ರ ವಾದದಲ್ಲಿ? ಏನಾದರೂ ಹುರುಳಿದೆಯಾ ನಿಮ್ಗೆ ಹೇಳ್ಬೇಕಾದಾಗ? ಸಮಗ್ರವಾಗಿ ಎಲ್ಲನೂ ಬೆಳವಣಿಗೆ ಆಗ್ಬೇಕಲ್ವಾ? ಸೊ ಇವರು ತಾನು ಸುಳ್ಳು ಹೇಳ್ಕೊಳ್ಳೋದನ್ನೇ ದೊಡ್ಡ ಒಂದು ಪರಿಪಾಠ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಜನರಿಗೆ ಅರಿವಿದೆ ಮೇಡಮ್ ಇದ್ರ ಬಗ್ಗೆ. ಸಿದ್ದರಾಮಯ್ಯನವರ ಸರ್ಕಾರ ಅಥವಾ ಸಿದ್ದರಾಮಯ್ಯನವರಿಂದಾನೇ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು 15ನೇ ಹಣಕಾಸು ವಿಷಯ, ನಾನೀಗ ಆಲ್ರೆಡಿ ಮಾತನಾಡಿದೆ. ಆದರೆ ಈಗ ಏನು ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಈಗ GST ಅಂತ ಹೇಳಿ ಸಭೆಗಳಿರುತ್ತೆ, ಅದಕ್ಕೆ ಹೋಗಲ್ಲ, ಏನೋ ಅದ್ರ ಬಗ್ಗೆ ಸರಿಯಾಗಿ ಇಂಟ್ರೆಸ್ಟ್ ಇಲ್ಲ, ಇದನ್ನ ಅನೇಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಏನು ಹೇಳ್ತೀನಿ ನೋಡಿ, ಒಂದು ಹೇಳ್ತೀನಿ, ಒಂದು ಹೇಳಿ ಮುಂದಕ್ಕೆ ಹೋಗ್ತೀನಿ, ಮಾತಿಗೆ ಬರ್ತೀನಿ. ವ್ಯಾಟ್ ಸಿಸ್ಟಮ್ ಇದ್ದಾಗ ನಮಗೆ 15% ನಮ್ಮ ಟ್ಯಾಕ್ಸ್ ನಮ್ಮಲ್ಲೇ ಉಳಿತಾಯಿತ್ತು, ಆದಾಯ ಜಾಸ್ತಿ ಆಗ್ತಾಯಿತ್ತು. ನಾವೇನು ಬೇಕೋ ಕಾರ್ಯಕ್ರಮಗಳನ್ನ, ಈ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮತ್ತೊಂದು ಇರ್ಬೋದು, ರಾಜ್ಯಕ್ಕೆ ಯಾವುದೇ ಬೇಕು, ನೀರು ಡ್ಯಾಮ್ ಇರ್ತಕ್ಕಂಥದ್ದು ಮತ್ತೊಂದು ಎಲ್ಲ ಹೋಗಬೇಕು, ಅದೆಲ್ಲ ಕಟ್ತಾ ಇದ್ವಿ, ನಾವೇ ಮಾಡ್ತಾ ಇದ್ವಿ. ಇವತ್ತವರೆಗೂ 24 ಡ್ಯಾಮ್ಗಳಿದ್ರೆ ಅದರಲ್ಲಿ 22 ಕಾಂಗ್ರೆಸ್ಸೇ ಕಟ್ಟಿರೋದು, ಒಂದು ಮಹಾರಾಜರು ಕಟ್ಟಿದ್ದಾರೆ, ಒಂದು ಬ್ರಿಟಿಷ್ ಅವ್ರು ಕಟ್ಟೋಗಿದ್ದಾರೆ. ನಾವು ಹೇಳ್ತಕ್ಕಂಥದ್ದು, ನೀವು ಹೇಳಿದ್ರಿ GST ಒಳಗಡೆ ಅವ್ರು ಕೌನ್ಸಿಲ್ಗೆ ಹೋಗಿಲ್ಲ ಅಂತ. ಪ್ರತಿನಿಧಿ ಯಾರಾದರೂ ಹೋಗ್ಬೋದು, ಮುಖ್ಯಮಂತ್ರಿನೇ ಹೋಗಬೇಕು ಅಂತೇನಿಲ್ಲ. ಆ ಮುಖ್ಯಮಂತ್ರಿ ಪರವಾಗಿ ಯಾರಾದರೂ ಪ್ರತಿನಿಧಿ ಹೋಗ್ಬೋದು. ಕೃಷ್ಣ ಬೈರೇಗೌಡರನ್ನ ಎಲ್ಲ ಮೀಟಿಂಗ್ ಕಳಿಸಿದ್ದೀವಿ. ಏನೇ ಪ್ರತಿನಿಧಿ ಹೋದರೂ ಕೂಡ ಮುಖ್ಯಮಂತ್ರಿಯವ್ರ ಜೊತೆ ಡಿಸ್ಕಸ್ ಮಾಡಿ ಏನು ಬೇಡಿಕೆ ಇದೆ, ಯಾವ್ದು ಇಡಬೇಕು ಅಂತಕ್ಕಂಥದ್ದನ್ನು ಅಜೆಂಡಾ ತೊಗೊಂಡೋಗೇ ಹೋಗ್ತಕ್ಕಂಥದ್ದು. ಆಮೇಲೆ ಇವ್ರು ಹೇಳ್ತಾ ಇದ್ರು ಪಾಪ್ಯುಲೇಷನ್ ಕಂಟ್ರೋಲ್ ಅಂತ ಇವ್ರ ಮೇಲೆ ಹೇಳಿ ಮತ್ತೆ ಅವ್ರ ಮೇಲೆ ಮುಗಿ ಬೀಳ್ತಾ ಇದ್ರು. ನಾವು ಹೇಳ್ತಕ್ಕಂಥದ್ದು, ಈ ದೇಶದಲ್ಲಿ ಎರಡೇ ಇವರು ಈ 10 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು. ಪಾಪ್ಯುಲೇಷನ್ 130 ಕೋಟಿ ಇದ್ದಿದ್ದನ್ನು 140 ಕೋಟಿ ತಂದು 142 ಕೋಟಿ ತಂದರು. ಮತ್ತು ಪಿಂಕ್ ರೆವಲ್ಯೂಷನ್ ಯಾವ್ದು ಗೊತ್ತಾ, ಅದು ಈ ಬೀಫ್ ಎಕ್ಸ್ಪೋರ್ಟಲ್ಲಿ ಇವೆರಡು ಬಿಟ್ಟರೆ ದೇಶಕ್ಕೆ ಇವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇನ್ಯಾವುದೂ ಇಲ್ಲ. ಆಮೇಲೆ ಹೇಳ್ತಾ ಇದ್ರು ನೀವು ಇದಿರ್ತಕ್ಕಂಥದ್ದು ಈ GSTಯಿಂದ ನಮ್ಗೆ ಯಾವ್ಯಾವ್ದು ಬರಬೇಕು ಅಂತಕ್ಕಂಥದ್ದು 2-3 ದಿವಸದಿಂದ ಡಿಸ್ಕಸ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡೇ ಹೇಳಿದ್ದಾರೆ, ಯಾವುದೇ ಒಂದು ರಾಜ್ಯ ಸರ್ಕಾರ ಇಷ್ಟು ರೋಷಿ ಹೋಗಿರೋದ್ರಿಂದನೇ ಅವರು ನೇರವಾಗಿ ಡೆಲ್ಲಿಗೆ ಹೋಗಿ ಆ ರೀತಿ ಕುಳಿತುಕೊಂಡು ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳಿಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆಗಲೇ ಒಂದು ಹೇಳ್ಬೇಕಾದ್ರೆ ನಿಮ್ಮ ಮಧ್ಯೆ ಇಂಟರ್ಫಿಯರ್ ಆದ್ರಿ. 15ನೇ ಫೈನಾನ್ಸ್ ಕಮಿಷನ್ ಇದ್ರಲ್ಲ, ಇಡೀ 75 ವರ್ಷದಲ್ಲಿ ಫೈನಾನ್ಸ್ ಕಮಿಷನರ್ಗಳಿದ್ದಂಥವ್ರು ಎಕನಾಮಿಸ್ಟ್ಗಳಾಗಿದ್ರು. ಆದರೆ ಯಾವುದೋ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ, ಆದರೆ ಇವರು ಎಕನಾಮಿಸ್ಟ್ ಆಗಿದ್ರು, NK ಸಿಂಗ್ ಅವರು. ಆದರೆ ಅವರು BJPಯ ಮೆಂಬರ್, ಅವರು 2014ರಲ್ಲಿ ಮೆಂಬರ್ ಆಗಿ, ಅವ್ರು ಅದಕ್ಕೆ ಮುಂಚೆ ರಾಜ್ಯಸಭಾ ಮೆಂಬರ್ ಆಗಿ ಬಂದರು. ಬಂದಾಗ ಅವರು ಎಕನಾಮಿಸ್ಟ್ ಆಗಿ ಅವ್ರು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಈ ರೀತಿಯಾದಂಥ ಕುತಂತ್ರ ಸೌತ್ ಇಂಡಿಯಾಗೆ, ದಕ್ಷಿಣ ರಾಜ್ಯಗಳಿಗೆ ಯಾವ ರೀತಿ ಅನ್ಯಾಯ ಮಾಡಬೇಕು ಅಂತಕ್ಕಂಥ ತಲೆ ತುಂಬಿ ಅವ್ರ ಮುಖಾಂತರ ಇದನ್ನೆಲ್ಲ ಮಾಡಿಸಿದ್ದಾರೆ. ನಾವೀಗ ಕೇಳ್ತಕ್ಕಂಥದ್ದು ಒಂದೇ, ನಾವು ಹೇಳ್ತಕ್ಕಂಥದ್ದು, ನಾವು ಬೆಂಗಳೂರಲ್ಲಿ 65 ಅಲ್ಲ 80% ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಬೆಂಗಳೂರಿಗೆ ಏನು ಕೊಡುಗೆ ನಿಮ್ಮದು? ಮೆಟ್ರೋ ಇರೋ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀರಿ, ಸಬರ್ಬನ್ ರೈಲ್ ಕೊಡಿ ಅಂದ್ರೆ ಕೊಡಲಿಲ್ಲ. ಅರ್ಥ ಆಗ್ತಿದ್ಯಾ? ಬರೀ ಫುಟ್ಪಾತ್ ಮಾಡೋದ್ರಲ್ಲಿ ಇದ್ದೀರಾ. ಅದು ಫುಟ್ಪಾತ್ ನಿಲ್ಲಿಸ್ಬಿಟ್ರಿ, ಬರೀ ಫುಟ್ಪಾತ್ ಕಾರ್ನರ್ ಅಂತೆ. ಆ ಕಾರ್ನರಲ್ಲಿ ಯಾರು ಇರ್ತಾರೆ ಜನ? ಆ ಹೊಗೆಗಳು ಹೋಗ್ತಾ ಇರುತ್ತೆ, ಗಾಡಿ ವೆಹಿಕಲ್ಗಳು ಹೋಗ್ತಾ ಇರುತ್ತೆ, ಆ ಹೊಗೆ ಕುಡ್ಕೊಂಡು ಯಾರು ಕೂತಿರ್ತಾರೆ? ಅದರಿಂದ ಪ್ರಯೋಜನ. ಬೆಂಗಳೂರಿಗೆ ಇವ್ರ ಕೊಡುಗೆ ಏನೂ ಇಲ್ಲ. ಈಗ ನಾವು ಹೇಳ್ತಕ್ಕಂಥದ್ದು, ದಯವಿಟ್ಟು BJPಯವರು, MPಗಳು, ರಾಜ್ಯಸಭೆಯವರೆಲ್ಲ ನೀವು ರಾಜಕೀಯ ಬಿಡಿ, ಓಪನ್ ಆಗಿ ಕರೆದಿದ್ದಾರೆ. ಇದು BJP, ಕಾಂಗ್ರೆಸ್ಸು, JDS ಅಂತ ದಯವಿಟ್ಟು ಇಟ್ಕೊಬಿಡಿ. ರಾಜ್ಯದಕ್ಕೆ ನೀವು MPಗಳಾಗಿದ್ದೀರಾ, ರಾಜ್ಯದಲ್ಲಿ ಮೊದಲು ನೀವು ಕನ್ನಡಿಗರಾಗಿದ್ದೀರಾ. ಮೊದಲು ದಯವಿಟ್ಟು ನೀವು ಆ ಒಂದು ಸ್ಟ್ರೈಕ್ ಮಾಡ್ತಾ ಇದೀವಲ್ಲ, ಅಲ್ಲಿ ಬನ್ನಿ, ಸಾಂಕೇತಿಕವಾಗಿ ಬನ್ನಿ. ನೀವು ಯಾವುದೇ ರಾಜಕೀಯ ಅಂತಕ್ಕಂಥ ಬರಬೇಡಿ ಅಂತಕ್ಕಂಥದ್ದು ಹೇಳ್ತೇನೆ. ಫೈನ್. ಎಸ್ ದಿನೇಶ್ ಅವರು, ಅಂದ್ರೆ ಈಗ ಇದೆಲ್ಲವೂ ಕೂಡ ಸದ್ಯಕ್ಕೆ ಆಗ್ತಾ ಇರೋದು ಹೌದು. ಇದನ್ನ ಅಂಶವನ್ನ ಈ ಹಿಂದೆ ತರಬೇಕಾಗಿತ್ತು, ಮಾತಾಡಬೇಕಾಗಿತ್ತು, ಮುಕ್ತ ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ಬಟ್ ಇದನ್ನ ರಾಜಕೀಯ ವಸ್ತುವಾಗಿ ಮಾಡ್ಕೊಳ್ಳೋದು ಇಲ್ಲ. ಈಗ ನಮ್ಮ BJP ವಕ್ತಾರರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಪಾಲ್ ಏನು ಕೊಡಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿದೆಯಲ್ಲ, GST ಕೌನ್ಸಿಲಲ್ಲಿ ಅಥವಾ ಸೆಂಟ್ರಲ್ ಕೌನ್ಸಿಲಲ್ಲಿ, ಅದನ್ನ ಕೊಡಿ ಅಂತ ಕೇಳ್ತಾ ಇರೋದು ಇವತ್ತು. ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು. ಇದ್ರ ಬಗ್ಗೆ ಹೇಳ್ತೀನಿ, ಇದ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಈಗ ಹೇಳ್ತೀನಿ ಕೇಳಿ. ಈ ಟೈಮಲ್ಲಿ ಏನಾಯ್ತಂದ್ರೆ, ಈಗ BJPಗೆ ಕೇಂದ್ರದಲ್ಲಿರೋರಿಗೆ ರಾಜ್ಯದಲ್ಲೂ BJPನೇ ಇರಬೇಕು ಅನ್ನೋದು ಆಸೆ. ಯಾಕೆ ಅಂದರೆ ಇವ್ರುಗಳು ಯಾವತ್ತು ಬಾಯಿ ತೆಗೆದು ಹೇಳುವಂಥ ಧೈರ್ಯ ಇಲ್ಲ BJP ನಾಯಕರುಗಳಿಗೆ. ಫಾರ್ ಎಕ್ಸಾಂಪಲ್ಲು ಯಡಿಯೂರಪ್ಪನವರು ತುಮಕೂರು ಸಮಾವೇಶದಲ್ಲಿ
ಪ್ರಧಾನಮಂತ್ರಿ ಮುಂದೆನೇ ಕೇಳ್ತಾರೆ ನಮ್ಮ ಫಂಡ್ ಕೊಡಿ ಅಂತ. ಹಂಗಂತ ಕೇಳಿದ ಸ್ವಲ್ಪ ದಿವಸಕ್ಕೆ ಯಡಿಯೂರಪ್ಪನವ್ರನ್ನ ಇಳಿಸ್ತಾರೆ. ಅದಾದಮೇಲೆ ಬಂದಂಥ ಬೊಮ್ಮಾಯಿ ಅವರು ಕೇಳೋದೇ ಇಲ್ಲ, ಯಾಕಂದ್ರೆ ನನ್ನ ಸೀಟಲ್ಲೇ ಕಿತ್ತು ಬಿಸಾಕ್ತಾರೆ ಅಂತ. ಯಾಕಂದರೆ ಇವ್ರಿಗೆ ಅಷ್ಟು ಅಂದರೆ ಇವ್ರಿಗೆ ಗುಲಾಮ್ಗಿರಿ ಎಷ್ಟಿದೆ ಅಂದರೆ ಇವ್ರಿಗೆ ರಾಜ್ಯದ ಸ್ವಾಯತ್ತತೆ ಏನಿದೆ, ರಾಜ್ಯಕ್ಕೆ ನಮಗೇನು ಬೇಕು. ಇವತ್ತು ನಾನು ಒಬ್ಬ ಕನ್ನಡಿಗನಾಗಿ ಬಂದು ಕೂತಿದ್ದೀನಿ ಹೊರತು ಇಲ್ಲಿ ಯಾವುದೋ ಈ ಒಂದು ಇಂಟೆನ್ಷನಲ್ಲಿ ಬಂದಿಲ್ಲ. ಇವತ್ತು ರಾಜ್ಯದ ಸಂಸದರಾಗ್ಬೋದು, ರಾಜ್ಯಸಭಾ ಮೆಂಬರ್ಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಇವತ್ತು ರಾಜ್ಯಕ್ಕೆ ಏನು ಅನೌನ್ಸ್ ಮಾಡಿದ್ದಾರೆ, ಈಗ 15 ಫೈನಾನ್ಷಿಯಲ್ ಕಮಿಷನ್ 41%, ಬಟ್ ಗಿವನ್ ಬ್ಯಾಕ್ ಓನ್ಲಿ 30%. ಅದನ್ನು ಕೊಡಿ ಅಂತ ಕೇಳ್ತಾ ಇರೋದು ನಾವು, ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇಲ್ಲ, ಅಥವಾ ಇನ್ಯಾವುದೋ ರಾಜ್ಯಕ್ಕೆ ಕೊಟ್ಟಿರೋದು ಕಿತ್ಕೊಬಂದು ಕೊಡಿ ಅಂತ ಕೇಳ್ತಾ ಇಲ್ಲ. ಅಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗ್ತಾ ಇದೆ. ಬಟ್ ನಮ್ಮ ರಾಜ್ಯದಿಂದ ಏನಾದ್ರು ಕಡಿಮೆ ಹೋಗಿದೆಯಾ ಇದುವರೆಗೆ? ಈವನ್ ಬರಗಾಲ ಬಂದರೂ ನಾವು ಸೆಕೆಂಡ್ ಹೈಯೆಸ್ಟ್ GST ಪೇಯರು. ಬರಗಾಲ ಇದೆ, 5 kg ಅಕ್ಕಿ ಎಕ್ಸ್ಟ್ರಾ ಕೊಡಿ ಅಂದರೆ ಕೊಡಲ್ಲ. ಅದು ರಾಜ್ಯ ಸರ್ಕಾರ ತೊಗೊಂಡು 10 kg ಡಿಸ್ಟ್ರಿಬ್ಯೂಟ್ ಮಾಡಿಬಿಡುತ್ತೆ ಬಡವರಿಗೆ. ಅದರಲ್ಲೂ ಹೊಟ್ಟೆ ಉರಿ ಇವ್ರಿಗೆ. ಅಂದರೆ ಇದು ಅದೇ ಅಕ್ಕಿ ತೊಗೊಬಂದ್ಬಿಟ್ಟು ಇವತ್ತು 30 ರೂಪಾಯಿಗೆ ಮಾರ್ತಾರೆ ಇವರು ರೋಡಲ್ಲಿ. ಅದನ್ನು ಇವರ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರೋ 1 ರೂಪಾಯಿಗೆ ಸಿಕ್ತಿತ್ತಲ್ಲ. ಇವ್ರಿಗೆ ನಾನು ಹೇಳೋದು, ಅಕ್ಕಿ ಕೊಡೋದ್ರಲ್ಲೂ ರಾಜಕೀಯ ಮಾಡ್ತಾರೆ ಅಂದರೆ, ಜನರು ಹೊಟ್ಟೆ ಮೇಲೆ ಹೊಡಿತಾರೆ ಅಂದರೆ ಇವ್ರು ನಿಜವಾಗಿ ರಾಜಕೀಯ ಮಾಡ್ತಾ ಇದ್ದಾರಾ? ಮತ್ತು ಇವ್ರು ನಿಜವಾಗಿ ರಾಜಕೀಯ ಮಾಡ್ತಾ ಇರೋದು BJP ಅವರು. ಇವತ್ತು ಲೋಕಸಭೆಯಲ್ಲಿ ಒಬ್ಬನೇ ಒಬ್ಬ ಸಂಸದ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯದ ಬಗ್ಗೆ ಅಥವಾ ಬರದ ಬಗ್ಗೆ ಮಾತಾಡಿರೋದು ನೋಡಿದ್ದೀರಾ? ಇವ್ರು ನಿಜವಾಗೂ ರಾಜ್ಯದ ಸಂಸದರ? ಇವರು ಏನು? ಅದೇ ತಮಿಳ್ನಾಡವ್ರು ನೋಡಿ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅವ್ರಿಗೆ ಬೇಕಾಗಿರೋವಂಥ ಇದನ್ನು. ನಿಜವಾಗ್ಲೂ ನಾವು ಕರ್ನಾಟಕದ BJP ಹೈಯೆಸ್ಟ್ MP ಗಳನ್ನ ಸೆಲೆಕ್ಟ್ ಮಾಡಿರೋದು ನಮ್ಮ ದುರ್ವಿಧಿ, ಮತ್ತು ಅದು ನಮ್ಮ ರಾಜ್ಯಕ್ಕೆ ದೊಡ್ಡ ಕಂಟಕ ಅಂತಲೇ ನಾನು ಹೇಳ್ತೀನಿ. ಓಕೆ, ರವಿಚಂದ್ರೇಗೌಡ ಅವರೇ, ಈಗ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸಂಸದರು ಕೂಡ ಮಾತಾಡ್ತಾ ಇಲ್ಲ, BJP ಸಂಸದರು. ಅಂದರೆ ಇದಕ್ಕೆ ಹೌದು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅನ್ಯಾಯ ಆಗ್ತಿದೆ ಅನ್ನೋದನ್ನು ಒಪ್ಕೊಳ್ಳೋಕ್ಕೂ ಕೂಡ ರೆಡಿ ಇಲ್ಲ ಅನ್ನೋದು ಏನು ಹೇಳ್ತೀರಿ? ರವಿಚಂದ್ರೇಗೌಡ್ರೆ, ನಿಮಗೆ ಪ್ರಶ್ನೆ. ಕೇಳಿಸಿದ್ರು ಮೇಡಮ್. ಇವತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರು ಈ ದಿನ ಕೇಳ್ಕೊಂಡಿದ್ದಾರೆ, ಓಪನ್ ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ರು, ಕರ್ನಾಟಕ ರಾಜ್ಯಕ್ಕೆ ನೀರಾವರಿಗೆ ಬೇಕಾಗಿರೋ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಈ ಮಾಧ್ಯಮಗಳ ಮುಖಾಂತರ ತಾವೇ ತೋರಿಸಿದ್ದೀರಿ. ಇವತ್ತು ಮಾಜಿ ಪ್ರಧಾನಿಗಳು ನರೇಂದ್ರ ಮೋದಿ ಅವರನ್ನ ಕೋರ್ಕೊಂಡಿದ್ರೆ, ದಯವಿಟ್ಟು ಕರ್ನಾಟಕಕ್ಕೆ ಏನು ನೀರಾವರಿ ಸೌಲಭ್ಯಗಳಿದೆ, ಆಗಬೇಕಾಗಿದೆ, ಅದನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಮೇಡಮ್. ಇನ್ನು ಹೆಚ್ಚಿನವ್ರಿಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಸಿದ್ದರಾಮಯ್ಯನವರು ಮೊನ್ನೆ ಚಿತ್ರದುರ್ಗದಲ್ಲಿ ಶೋಷಿತರ ಸಮಾವೇಶನ ಮಾಡಿದ್ರು. ಇವಾಗ ಕರ್ನಾಟಕದಲ್ಲಿ ಬರಗಾಲ ಇದೆ ಅಂತ ಹೇಳಿದ್ರು. ಬರಗಾಲ ಇದ್ದಾಗ ಶೋಷಿತರ ಸಮಾವೇಶದ ಅವಶ್ಯಕತೆ ಇತ್ತ? ಶೋಷಿತರ ಸಮಾವೇಶ ಮಾಡೋದ್ರ ಬದಲು 2.5 ಲಕ್ಷ ಜನನ ಸೇರಿಸಿ ಸಮಾವೇಶ ಮಾಡಿದ್ದಾರೆ. ಆ ಸಮಾವೇಶಕ್ಕೆ ಆಗಿದ ಹಣ ಎಷ್ಟು? ನಿಜವಾಗ್ಲೂ ಶೋಷಿತರ ಬಗ್ಗೆ ಇವರಿಗೆ ಪ್ರೀತಿ ಇದ್ರೆ, ನಿಜವಾಗ್ಲೂ ಅವ್ರನ್ನ ಮೇಲೆತ್ತಬೇಕು ಅನ್ನೋ ಒಂದು ಅವಶ್ಯಕತೆ ಇದ್ರೆ, ಇವರು ಅವ್ರ ಅಕೌಂಟ್ಗಳಿಗೆ ನೇರವಾಗಿ ಹಣ ಕಳಿಸಬಹುದಾಗಿತ್ತು. ಅದು ಬಿಟ್ಬಿಟ್ಟು ಚುನಾವಣಾ ಸಂದರ್ಭದಲ್ಲಿ ಪ್ರೋಟೋಕಾಲ್ ಬರಬಹುದು ಅಂತ ಏನೋ ಒಂದು ಏಕೈಕ ಕಾರಣದಿಂದ ಇವ್ರು ಏನ್ ಮಾಡಿದ್ದಾರೆ, ಶೋಷಿತರ ಸಮಾವೇಶ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ವ್ಯಯ ಮಾಡಿದ್ದಾರೆ. ಇದನ್ನ ಕರ್ನಾಟಕದ ಜನ ಒಪ್ಕೋತಾರ? ಕರ್ನಾಟಕದಲ್ಲಿ ಮೊನ್ನೆ ಹಂಪ ಉತ್ಸವ ನೋಡಿ ಮಗು, ಎಲ್ಲಾ ರೀತಿಯ ಉತ್ಸವಗಳಿಗೆ ಕೋಟಿಗಳ ಹಣ ಚೆಲ್ತಾ ಇದ್ದಾರೆ. ಆದ್ರೆ ಇವರು ಬಡ ರೈತರಿಗೆ ಹಣ ಕೊಡಕ್ ಸಾಧ್ಯ ಇಲ್ಲ. ಏನು 52,000 ಕೋಟಿನ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎಲ್ಲಾ ಜನಗಳಿಗೂ, ಅದು ಕೂಡ ಯಾರಿಗೂ ತಲುಪ್ತಾ ಇಲ್ಲ. ಸುಮ್ನೆ ಇವರು ಕಣ್ಣು ವರ್ಷ ನಾಟಕ ಹಾಕೊಂಡು ಕೇಂದ್ರ ಸರ್ಕಾರದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡಿರೋ ಕಾಲ ಕಳೀತಾ ಇದ್ದಾರೆ. ಇದು 3.25 ಲಕ್ಷದ ಕೋಟಿ ಬಜೆಟ್ ನಾವು ಮಂಡಿಸಿರೋದು. ನಿಜವಾಗಿ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿರೋ ಹಣನ ಇವರು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಇಲ್ಲಿ ಸಮಸ್ಯೆನ ನಮ್ಮ ಕರ್ನಾಟಕದ ಬಜೆಟ್ ನಲ್ಲಿ ಸಮಸ್ಯೆ ಪರಿಹರಿಸಕ್ಕೆ ಬಹಳಷ್ಟು ಅವಕಾಶಗಳಿದೆ. ಆದ್ರೆ ಇವರು ಅದು ಯಾವುದಕ್ಕೂ ಅವಕಾಶ ಕೊಡದೆ ಸೆಂಟ್ರಲ್ ಕಡೆ ಕೈ ತೋರಿಸ್ಕೊಂಡು ಕಾಲ ಕಳೀತಾ ಇದ್ದಾರೆ ಮೇಡಮ್. ಓಕೆ, ಎಸ್. ಯದುಕುಮಾರ್ ಗೌಡ ಅವರು, ಏನು ಈಗ ತೆರಿಗೆ ವಿಚಾರ ಅನ್ನೋದಕ್ಕಿಂತಲೂ ಕೂಡ ಅನುದಾನ, ವಿಶೇಷ ಅನುದಾನ, ಬರ ಪರಿಹಾರದ ವಿಚಾರ, ಎಲ್ಲ ವಿಷಯಗಳಲ್ಲೂ ಕೂಡ ಎಲ್ಲೋ BJP ಸರ್ಕಾರ ಈ ಬಾರಿ, ಅದರಲ್ಲೂ ಈ ಕಳೆದ ಒಂದಷ್ಟು ಅದರಲ್ಲೂ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೇನೆ ಹೆಚ್ಚಾಗ್ತಾ ಇದೆಯಾ, ಅಥವಾ ಇವ್ರು ಫೋಕಸ್ ಮಾಡ್ತಾ ಇದ್ದಾರೆ? ಏನಾಗ್ತಿದೆ ಸರ್? ಇವರು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅವರ ವೈಫಲ್ಯಗಳನ್ನು ಮುಚ್ಚಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇರೋದು ಒಂದು. ಮತ್ತು ಇವರು ಅಕ್ಕಿ ಬಗ್ಗೆ ಮಾತಾಡ್ತಾ ಇದ್ರು. ಅಕ್ಕಿದು ಸ್ಕೀಮ್ಸ್ ನಾವು ಅವತ್ತಿಂದನೂ ಕೊಡ್ತಾನೆ ಇದ್ದೀವಿ. ಅದರಲ್ಲಿ ಫುಡ್ ಸೆಕ್ಯೂರಿಟಿ ಹಾಕ್ಬೋದು. ಆದರೆ ಕರೋನಾ ಸಮಯದಲ್ಲಿ ಶುರು ಮಾಡಿದಂಥದ್ದನ್ನು 5 kg ಅಕ್ಕಿ ಕೇಂದ್ರದ್ದೇನೋ ನಾವು ಕೊಡ್ತಾ ಇದ್ವಿ. ನೀವೇನು ಮಾಡ್ತಾ ಇದ್ರಿ? ನಮ್ಮ ಅಕ್ಕಿ ಅಂತ ನಿಮ್ಮ ಲೇಬಲ್ ಹಾಕ್ಸ್ಕೊಂಡು ಮಾಡ್ತಾ ಇದ್ರಿ, ಕಾಂಗ್ರೆಸ್ ಅಕ್ಕಿ ಅಂತ, ಸಿದ್ದರಾಮಯ್ಯರದಂತ. ಅದಕ್ಕೆ ಕೇಂದ್ರ ಸರ್ಕಾರ ಇವತ್ತು ಕೂಡ 83 ಕೋಟಿ ಜನಕ್ಕೆ ಇನ್ನು 5 ವರ್ಷಗಳ ಕಾಲ ಅಕ್ಕಿಯನ್ನು ಕೊಡುವಂತ ವಿಸ್ತರಿಸಿದೆ. ಅದು ವಿಸ್ತರಿಸಿದೆ. ಅದು ನಮಗಿರುವಂಥ ಬದ್ಧತೆ. ಮತ್ತು ಇವ್ರು ಬಂದು
MP ಗಳು ಏನು ಮಾಡ್ತಾ ಇದ್ರು ಅಂತ, ನಮ್ಮ MP ಗಳು ಏನು ಮಾಡ್ತಾ ಇರೋ ಅಂತ ಅವಾಗಲೇ ನಾನು ಪಟ್ಟಿ ಕೊಟ್ಟೆ, ಯಾವ್ಯಾವ್ದು ಯೋಜನೆಗಳು ಕರ್ನಾಟಕಕ್ಕೆ ಬಂದಿದ್ದಂತ ದೊಡ್ಡ ಪಟ್ಟಿ ಇದೆ, ಅದು ಹೇಳ್ಬೋದು. ಆದರೆ ಇವ್ರ MP ಒಬ್ಬರೇ MP ಇರೋಂಥವ್ರು ದೇಶ ವಿಭಜನೆ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಇನ್ನು 26 MP ಗಳು 27 MP ಗಳು ದೇಶ ಕಟ್ಟುವ ಕೆಲಸ ಮಾಡ್ತಾ ಇದ್ರೆ, ಇವರು ಒಬ್ಬ MP ದೇಶ ವಿಭಜನೆ ಮಾಡ್ತಾ ಇದ್ದಾರಲ್ಲ, ಇದು ದೇಶಕ್ಕೆ ಉಪಯೋಗನಾ ಇಲ್ಲ ಮಾರಕನ? ದೇಶದ ವಿರುದ್ಧ, ದೇಶದ ವಿಭಾಗದ ಕುರಿತು ಮಾತಾಡಬೇಕಾದಾಗ ಇವರು ಪ್ರತಿಜ್ಞಾ ವಿಧಿ ತಗೊಂತಾರಲ್ಲ, ದೇಶದ ಅಖಂಡತೆ ಮತ್ತು ಕಾಪಾಡ್ತೀವಿ ಅಂತ ಅಂದ್ಬಿಟ್ಟು, ಯಾವುದನ್ನು ಕಾಪಾಡ್ತಾ ಇದ್ದೀರಾ ನೀವು? ದೇಶದ ಅಖಂಡತೆಯನ್ನು ಅದ್ರ ಬಗ್ಗೆ ಪ್ರತಿಜ್ಞಾ ವಿಧಿ ತಗೊಂಡವರು ದೇಶದ ವಿಭಾಗದ ಬಗ್ಗೆ ಮಾತಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಮೊದಲಾಗಿ ಯೋಜನೆಗಳ ಬಗ್ಗೆ ಮಾತಾಡ್ತಾರಲ್ಲ, ಅವರು 23-24 ಯುವ ನಿಧಿ ಬಗ್ಗೆ ಮಾತಾಡಬೇಕಾದಾಗ 5,25,000 ಜನದ್ದೇನೋ ಓದ್ಸತಿ ಪಾಸ್ ಆಗಿದಂಥದ್ದು, ಅದಕ್ಕೆ ನೋಂದಾವಣೆ ಆಗಿದ್ದಂಥ 4.5 ಲಕ್ಷ, ಇವರು ಯುವ ನಿಧಿಗೆ ಹಾಕಿದಂಥದ್ದು 85,000, ಇವ್ರು ಕೊಟ್ಟಿದ್ದಂಥದ್ದು 3,000ಕ್ಕೂ 5,000 ಜನಕ್ಕೆ ಅಷ್ಟೇ. ವಾಟ್ ಈಸ್ ದ ಪರ್ಸೆಂಟೇಜ್? ಏನು ಪರ್ಸೆಂಟೇಜ್ ಮೇಡಮ್? ಇಷ್ಟೆಲ್ಲ ಇರಬೇಕಾದಾಗ ಮೇಡಮ್ ಇವ್ರು ಬಂದಾದ್ಮೇಲೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರು, ನೀರಿನ ದರ ಜಾಸ್ತಿ ಮಾಡಿದ್ರು, ಮತ್ತೆ ನೋಂದಾವಣೆ ಮತ್ತೆ ಮುದ್ರಾಂಕ ಜಾಸ್ತಿ ಮಾಡಿದ್ರು. ರಾಜ್ಯದ ಜನರಿಗೆ ಬರೇ ಹೇಳಿದೆ, ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅವರು. ಬರ ಪರಿಸ್ಥಿತಿ ರಾಜ್ಯದಲ್ಲಿ ಇದ್ರೂ ಕೂಡ ಅದ್ರ ಬಗ್ಗೆ ಚಿಂತೆ ಇಲ್ಲ. ಹೈನುಗಾರಿಕೆಗೆ ₹7 ಪ್ರೋತ್ಸಾಹ ಧನ ಕೊಟ್ಟರು, ಆದ್ರೆ ಅದಕ್ಕೆ ಶೇಕಡ 5 ಇಳಿಸ್ಬಿಟ್ಟು ಇವತ್ತು ರಾಜ್ಯದ ರೈತರಿಗೆ, ಹೈನುಗಾರಿಕೆ ಮಾಡೋರಿಗೆ 718 ಕೋಟಿ ಬಾಕಿ ಇದೆ ಮೇಡಮ್, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಬರ ಪರಿಹಾರ ನಿಧಿಗಂತಾಗ NDRF SDRF ಫಂಡ್ ಅಂತ ಇರುತ್ತೆ, ನೀವು ನಿಮ್ಮ ಉತ್ತರದಾಯಿತ್ವ ಆಗುತ್ತೆ ತಾನೇ ಸ್ಪೆಂಡ್ ಮಾಡುವಂಥದ್ದು. ಎಷ್ಟು ಮಾಡಿದ್ರಿ? ಕೇಂದ್ರದಿಂದ ಬರುವಂಥದ್ದು ಬಂದೇ ಬರುತ್ತೆ, ಮೇಡಮ್ ಯಾವಾಗ ಬಂದಿಲ್ಲ ಅಂತ ಹೇಳಿ, ಆದ್ರೆ ಬರುವಂಥದ್ದು ಬರುತ್ತೆ. ಆದ್ರೆ ನಿಮ್ಮ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ನೀವು ಸ್ಪೆಂಡ್ ಮಾಡಬೇಕಾಗಿರುವಂತದ್ದನ್ನ ರಾಜ್ಯ ಮಾಡಿದಂಥದ್ದು. ಪರಿಹಾರ ಕೊಡಿ NDRF ಇಂದ ಅಂತ ಎಷ್ಟು ಜನ ಮೇಡಮ್ ಪತ್ರ ಬರ್ದಿ ಜೋಬಲ್ಲಿ ಇಟ್ಕೊಂಡ್ರ, ಪತ್ರ ಬರ್ದಿ ಜೋಬಲ್ಲಿ ಕೊಡೋದಿರುತ್ತೆ, ಪತ್ರ ಬರ್ದಿ ಜೋಬಲ್ಲಿ ಇಟ್ಕೊಂಡಿರೋದು, ಆಮೇಲೆ ನಾನು ಬರ್ದೆ ಅಂತ ಹೇಳೋದು ಒಂಥರ ಇರುತ್ತೆ. ಬಿಜೆಪಿ ಸಂಸದರು ಎಷ್ಟು ಜನ ಹೋಗಿದ್ದಾರೆ ಮೇಡಮ್? ನಾವು ನಮ್ಮ ಸಂಸದರು ಏನಿದ್ದಾರೆ, ನಾವು ನಮ್ಮ ಹಕ್ಕನ್ನ ನಾವು ಕೇಳಿದ್ದೀವಿ, ಅದಲ್ಲಿ ಅದು ಇಟ್ಸ್ ಒಂದು ಪ್ರೋಸೆಸ್, ಅದು ಕೊಟ್ಟೆ ಕೊಡ್ತಾರೆ, ಅದನ್ನ ಕೊಟ್ಟೆ ಕೊಡ್ತಾರೆ. ಅದು ನೀವು ಆ ಕೊಟ್ಟಾಗ ನಾವು ಡಿಸ್ಕಸ್ ಮಾಡ್ತೀವಿ ಮೇಡಮ್. ಆದ್ರೆ ರಾಜ್ಯ ಸರ್ಕಾರದ ಉತ್ತರದಾಯಿತ್ವ ಏನು? ಯು ಹ್ಯಾವ್ ದ ಸ್ಟೇಟ್ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅಲ್ವಾ? ಹೌ ಮಚ್ ಯು ಹ್ಯಾವ್ ಸ್ಪೆಂಡ್? ಯಾರಕ್ಕೆ ಎಷ್ಟು ಜನ ಕೊಟ್ಟಿದ್ದೀರಾ? ಲೆಕ್ಕ ಕೊಡಿ ಜನಕ್ಕೆ, ಏನ್ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಕುಡಿಯೋ ನೀರಿಗೆ ಏನ್ ಕೊಟ್ರಿ, ಜಾನುವಾರುಗಳಿಗೆ ಏನ್ ಕೊಟ್ರಿ, ಲೆಕ್ಕ ಇದೆ ನಿಮ್ಮ ಹತ್ರ ಪ್ರತಿ ಸಲನೂ. ಹಾಗಾದ್ರೆ ಎಲ್ಲಾನು ಕೇಂದ್ರದಲ್ಲಿ ಮಾಡಬೇಕಾದಾಗ ನೀವ್ಯಾಕಪ್ಪ ರಾಜ್ಯದ ಅಧಿಕಾರದಲ್ಲಿ ಇದ್ದೀರಾ? ಏನಕ್ಕೋಸ್ಕರ? ನಿಮ್ಮ ಉತ್ತರದಾಯಿತ್ವ ಏನು ಇಲ್ವಾ? ನಿಮ್ಮ ಜವಾಬ್ದಾರಿ ರಾಜ್ಯದ ಜನರಿಗೆ ಏನು ಇಲ್ವಾ? ಓಕೆ ಸರ್, ಹೇಳಿ ರಾಮಕೃಷ್ಣ ಅವ್ರು. ಏನು ಅಂತಂದರೆ ಈ ಒಂದು ವಿಚಾರ ಏನು ಈಗ ಆಲ್ರೆಡಿ ಎಲ್ಲ ವಿಚಾರಗಳನ್ನು ಕೂಡ ಮಾತನಾಡಿದ್ದೀವಿ. ಆದರೆ ಇಲ್ಲಿ ರಾಜ್ಯಕ್ಕೆ ಬರುವಂತಹ, ನಾವು ಕೇಂದ್ರದಿಂದ ಬರುವಂತಹ ವಿಚಾರ ಹೇಳ್ತಾ ಇದ್ದೀವಿ, ಬಟ್ ನೀವು ಎಲ್ಲದರಲ್ಲೂ ಕೂಡ ತೆರಿಗೆಯನ್ನು ಜಾಸ್ತಿ ಮಾಡ್ಕೊಂಡೇ ಹೋಗ್ತಾ ಇದ್ದೀರಿ. ಓನ್ಲಿ ಬಿಕಾಸ್ ಆಫ್ ಗ್ಯಾರಂಟಿ ಸ್ಕೀಮ್ಸ್. ಅಲ್ಲಿಗೆ ದುಡ್ಡಿಲ್ಲ, ಫಂಡ್ ಇಲ್ಲ ಅಂತ. ಸೊ ಅಲ್ಲಿಗೆ ದುಡ್ಡು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಕೇಂದ್ರದ ಮೇಲೆ ಬೊಟ್ಟು ಮಾರಿ ತೋರಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಈ ಹಿಂದೆಂದೂ ಬರದೇ ಇರೋ ರೀತಿಯಾದಂತಹ ಒಂದು ಫೈನಾನ್ಷಿಯಲ್ ಕ್ಷಾಮ ಅಂತ ಹೇಳ್ತೀವಿ, ಹಣಕಾಸಿನ ಕ್ಷಾಮ ರಾಜ್ಯ ಸರ್ಕಾರಕ್ಕೆ ಎದುರಾಗಿದೆ. ಅದಕ್ಕೆ ಈ ತರದ ಹೈಡ್ರಾಮಾಗಳು ಕ್ರಿಯೇಟ್ ಆಗ್ತಾ ಇದೆ ಅಂತ ಇವ್ರು ಹೇಳಿದ್ರು. ಪ್ರಶ್ನೆಗೆ ಉತ್ತರ ಕೊಡಿ ಸರ್, ಆಮೇಲೆ ಅದಕ್ಕೆ ಅವ್ರು ಹೇಳಿದ್ದು ಕೇಳಿ, ನಾನು ಹೇಳಿದ್ದು ಕೇಳಿ, ಉತ್ತರ ಕೊಡಿ. ಓಕೆ. ಇವ್ರು ಹೇಳಿದ್ರು ರಾಜ್ಯಕ್ಕೆ ಉಳಿದಿರ್ತಕ್ಕಂಥದ್ದು GST ಅಂತ ನಾವು ಯಾವಾಗ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದು ದೇಶಕ್ಕೆ, ನಮಗೆ ಉಳಿದಿರ್ತಕ್ಕಂಥದ್ದೇ 4ರಿಂದ 5 ಮೇಲೆ ಟ್ಯಾಕ್ಸ್ ಆಗ್ತಕ್ಕಂಥದ್ದು. ಅದು ನೀವು ಹೇಳ್ದಂಗೆ RTO ಇರ್ಬೋದು, ಇದು ನಿಮ್ಗೆ ಹೇಳ್ದಂಗೆ ಇದು ವೈನಲ್ಲಿ ಇರ್ಬೋದು, ಅಬಕಾರಿಗಳಿರ್ಬೋದು, ಈ ಥರ 4 ಇರೋದು ನಮ್ಗೆ ಆಪ್ಷನ್. ಈಗ ಅದು ಬಿಟ್ಟು ಬೇರೆ ಇಲ್ಲ ನಮಗೆ, ಅದನ್ನ ಮಾಡೋದಕ್ಕೂ ಅವಕಾಶ ಇಲ್ಲ. ಈ 4ರಿಂದ 5 ಮೇಲೆ ನೀವು ಒಂದು ಇಲಾಖೆಗಳ ಮೇಲೆ ಹಾಕದ್ ಬಿಟ್ರೆ ಇನ್ ಯಾವುದೇ ಆಪ್ಷನ್ಸ್ ಇಲ್ಲ ನಮ್ಗೆ. ಏನಿದ್ರು ನಾವು ನೇರವಾಗಿ ಕೇಂದ್ರ ಸರ್ಕಾರದವರು ಎಲ್ಲ ವಸ್ತುಗಳ ಮೇಲೂ ಹಾಕ್ತಾರೆ, ಆದ್ರೆ ಅವ್ರು ತಗೊಂಡಾಗ ನಮ್ಗೆ ಏನ್ ಫಿಕ್ಸ್ ಆಗಿದೆ ಅದನ್ನ ಕೊಡೋದಕ್ಕೆ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಈ 4 ಕ್ಷೇತ್ರಗಳು ಬಿಟ್ಟರೆ 4 ಕ್ಷೇತ್ರ ಬಿಟ್ಟು ಇನ್ ಬೇರೆದಕ್ಕೆ ಹಾಕೊಳ್ಳೋದು ಬರೋದೇ ಇಲ್ಲ. ಅದಿರ್ತಕ್ಕಂಥದ್ದು ಮ್ಯಾಂಡೇಟ್ರಿ. ಅದು ಈ ಮ್ಯಾಂಡೇಟ್ರಿ ಒಳಗೆ ನೀವು ಅದ್ರ ಮೇಲೆ ಹಾಕೋಬೇಕು, ನಿಮ್ಮ ರಾಜ್ಯ ಅದರಲ್ಲೇ ಸಾಯ್ಬೇಕು. ಇವ್ರೇನು ಸಹಾಯ ಮಾಡದೆ ಹೋಗ್ಲಿ, ನಾವು ಇದ್ರಲ್ಲೇ ಒದ್ದಾಡಬೇಕು, ನಾವು ಇದ್ರಲ್ಲೇ ಈಜೊಡಿಬೇಕು. ಆಮೇಲೆ ಹೇಳಿದ್ರು ಫ್ರೀ ಸ್ಕೀಮ್ಗಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನಾವು ಹೇಳ್ತಕ್ಕಂಥದ್ದು ದೇಶದ ಇರ್ತಕ್ಕಂಥ ಜನಗಳಲ್ಲಿ ಸಂಸಾರದಲ್ಲಿ ಅವ್ರಿಗೆ ಕೊಂಡುಕೊಳ್ತಕ್ಕಂಥ ಶಕ್ತಿ ಇಲ್ಲ. ಈ ದೇಶ ಆಲ್ರೆಡಿ ಈಗ ಕಾಯಿಲೆ ದೇಶ ಅನ್ಬೋದು. ಪ್ರತಿಯೊಬ್ಬ ಪ್ರಜೆನೂ ಅವನದೇ ಆದಂಥ ಇವಾಗ 1 kg ತಿಂತಾ ಇರ್ತಕ್ಕಂಥ 500 ಬಂದಿದ್ದಾನೆ, 500 ಗ್ರಾಮ್ ಇರೋ 300 ಗ್ರಾಮ್ ಬಂದಿದ್ದಾನೆ. ಹಾಗಾಗಿ ಈ ದೇಶ ಒಂದು ಕಾಯಿಲೆ ದೇಶ ಆಗೋದಕ್ಕೆ ಬಿಡೋದಿಲ್ಲ. ಆದರೆ ಅವನ್ನ ಆರ್ಥಿಕವಾಗಿ ಸಬಲ ಮಾಡಬೇಕು, ಆರ್ಥಿಕವಾಗಿ ಒಂದು ಹೆಣ್ಣುಮಗಳನ್ನು ಅವಳು ಮುಂದೆ ಬರಬೇಕು ಅಂತೇಳಿ ಈ 5 ಕಾರ್ಯಕ್ರಮಗಳನ್ನ, ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟಿರೋದು. ಯಾವುದೇ ಒಂದು ಎಲೆಕ್ಷನ್ ಗೆಲ್ಲೋಕೋ ಮತ್ತೊಂದು ಅಂತಲ್ಲ, ಇವರು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಈಗ 81 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾ ಇದ್ದಾರೆ ಅಂದ್ರೆ ದೇಶದ ಎಕನಾಮಿನ ಯಾವ ಸ್ಥಿತಿಲಿ ಇಟ್ಟಿರ್ಬೇಕು ಇವರು? ಪರ್ ಕ್ಯಾಪಿಟಲ್ ಇನ್ಕಮ್ ಎಲ್ಲಿಗೆ ಬಂದು ನಿಂತಿದ್ದಾರೆ ಇವರು? ಪರ್ ಕ್ಯಾಪಿಟಲ್ ಇನ್ಕಮ್ ನೀವೇನು ಬೇಡಿ, ನೀವು ಪರ್ ಕ್ಯಾಪಿಟಲ್ ಇನ್ಕಮ್ಗೆ ಹೋದ್ರೆ ನೀವು ಇಡೀ ವರ್ಲ್ಡ್ ಅಲ್ಲಿ ನೀವು ಎಲ್ಲಿದ್ದೀರಾ? ನೀವು
ಇನ್ನು ಲೋನ್ ಲೋ ಮೀಡಿಯಂ ಅಲ್ಲಿ ಇದ್ದೀರಾ ನೀವು, ಮೀಡಿಯಂ ಅಲ್ಲೂ ಬಂದಿಲ್ಲ ನೀವು, ಬರೀ ಲೋ ಮೀಡಿಯಂ ಅಲ್ಲೇ ಇದ್ದೀರಾ. ನಾವು ಇವಾಗ 2004 ಲೋ ಮೀಡಿಯಂ ಅಲ್ಲಿ ಇದ್ವಿ, ಈಗಲೂ ನೀವು ಲೋ ಮೀಡಿಯಂ ಅಲ್ಲೇ ಇದ್ದೀರಾ. ಬರೀ ಟಮಟೆ ಹೊಡೆಯೋದು ಮಾತ್ರ ಅಷ್ಟೊಂದು ಹೊಡ್ಕೊಳ್ತೀರಾ. 47 ಲಕ್ಷ ಅಂತ ಹೇಳ್ತೀರಾ, 47 ಲಕ್ಷದಲ್ಲಿ ಅದನ್ನ 12 ಲಕ್ಷ ಕೊಟ್ಟು ಬಡ್ಡಿ ಕೊಟ್ಟಾಗುತ್ತೆ. ಈಗ 16 ಲಕ್ಷ ಕೊಟ್ಟು ಸಾಲ ಮಾಡ್ತೀರಾ, ಇನ್ನು ಉಳಿಯೋದೆಷ್ಟು ನಿಮ್ಗೆ? ಇನ್ನು 18ರಿಂದ 20 ಲಕ್ಷ ಕೋಟಿ ಉಳಿಯುತ್ತೆ. ಇಡೀ ಕಾರ್ಯಕ್ರಮಕ್ಕೆ ಮಾಡಬೇಕು. ಅದ್ರಲ್ಲಿ ಏನು ಮಾಡಿದಿರಿ, ಬರೀ ಇವಾಗ ಕ್ಯಾಪೆಕ್ಸ್ ಮಾಡ್ಬಿಟ್ಟಿದ್ದೀರಿ, ಅದ್ರಲ್ಲಿ ಒಂದು 10 ಲಕ್ಷ ಕೋಟಿ. ಈ ಕ್ಯಾಪೆಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಮಿಷಿನರಿ ಇಟ್ಕೊಂಡು ಕೆಲಸ ಮಾಡಿಸ್ತೀರಾ ನೀವು, ಆ ಜನಗಳಿಗೆ ಅದ್ರಲ್ಲಿ ಆದಾಯ ಬರೋದಿಲ್ಲ. ಈ ಕ್ಯಾಪೆಕ್ಸ್ ಅಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು, ಏರ್ಪೋರ್ಟ್ ಮಾಡ್ತೀರಿ, ಹೈವೇ ಮಾಡ್ತೀರಿ, ಮತ್ತೆ ಟ್ರೈನ್ ಮಾಡ್ತಾ ಇದ್ದೀರಿ. ಈ ಮೂರನ್ನು ಸಾರ್ವಜನಿಕರ ದುಡ್ಡಲ್ಲಿ ಮಾಡ್ತೀರಿ. ಒಂದಷ್ಟು ವರ್ಷ ಆದ್ಮೇಲೆ ಸ್ನೇಹಿತರು ಮಾರ್ಬಿಡ್ತೀರಿ, ಆ ಸ್ನೇಹಿತರಿಗೆ 3 ಕಾಸು ಮಾಡ್ತೀರಿ, ಅದು ರೇಟ್ ಎಲ್ಲ ಜಾಸ್ತಿ ಮಾಡ್ತೀರಿ. ಈಗ ನಿರ್ಮಲಾ ಸೀತಾರಾಮನ್ ಅವರು ಅಧೀರ್ ರಂಜನ್ ಅವರ ಒಂದು ಕಾನ್ವರ್ಸೇಷನ್ ನಾವೆಲ್ಲರೂ ಕೂಡ ಕೇಳಿಸ್ಕೊಂಡ್ವಿ. ಆದ್ರೆ ಎಷ್ಟು ಪ್ರಾಮಾಣಿಕವಾಗಿ ನೀವು ರಾಜ್ಯದ ನಾಯಕರು ಈ ಅನುದಾನದ ವಿಚಾರಕ್ಕೆ, ತೆರಿಗೆಯ ಪಾಲಿಗೆ ಎಷ್ಟು ಪ್ರಾಮಾಣಿಕವಾಗಿ ಹೋಗಿ ಪ್ರಯತ್ನ ಪಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ, ಉಪಮುಖ್ಯಮಂತ್ರಿ ಬಂದಿದ್ರು, ಮಾತಾಡಿದ್ರು, ಅದೇನು ಹೇಳ್ಬೇಕು ಹೇಳಿ ಕಳಿಸಿದೀನಿ, ಆಯ್ತಾ, ಅವರಿಗೆ ಕೊಡಬೇಕು ಅಂದ್ರೆ ಹಣಕಾಸು ಆಯೋಗದ ಹೊರತಾಗಿ ನಾನು 1 ರೂಪಾಯಿ ಕೊಡೋದಕ್ಕೂ ನನಗೆ ಅಲ್ಲಿ ಅಧಿಕಾರ ಇಲ್ಲ. ಸೊ ಹಾಗಾಗಿ ನಾನು ಐ ಆಮ್ ಹೆಲ್ಪ್ಲೆಸ್ ಅನ್ನೋ ನೆಟ್ನಲ್ಲಿ ಮಾತಾಡ್ತಾರೆ. ನೆನ್ನೆ ಒನ್ ಪಾಯಿಂಟ್ ಫಸ್ಟ್ ನಮ್ಗೆ ಕೊಡೋದನ್ನ ಕೊಡಿ, ಯಾವ್ದೋ ಸ್ಕೀಮಲ್ಲಿ ಕೊಡ್ತೀವಿ, ನೀವೇ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರಿ 11,000 ಕೋಟಿ, ಅದು ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡಬೇಕು ಒಂದು. ಆಮೇಲೆ ಹೇಳ್ತಕ್ಕಂಥದ್ದು ನೀವು ಹೇಳಿದ್ರಿ ಈಗ ಕೊಟ್ಟಿಲ್ಲ, ಮಾಡಿಲ್ಲ, ಹೋಗಿಲ್ಲ ಅಂತ. ನೋಡಿ, ಚಲುವರಾಯಸ್ವಾಮಿ ಹೋಗಿದ್ದಾರೆ, ಕೃಷ್ಣ ಬೈರೇಗೌಡರು ಹೋಗಿದ್ದಾರೆ, ಹೋಗಿ ಬರೀ ಕೈಲಿ ಒಂದ್ಸರಿ ವಾಪಸ್ ಬಂದಿದ್ದಾರೆ. ಅಧಿಕಾರಿಗಳ ಕೈಲಿ ಕೊಟ್ಟೋಗ್ರಿ ಅಂದ್ರೆ, ಅದಾವುದೋ ಎಲೆಕ್ಷನ್ ಇತ್ತು, ಎಲೆಕ್ಷನ್ ಅಲ್ಲಿ ಓಡಾಡ್ತಾ ಇದೀವಿ, ನಾವು ಬಿಸಿ ಇದ್ದೀವಿ, ನೀವು ಅಲ್ಲಿ ಕೊಟ್ಟೋಗಿ ಅಂದ್ರು. ಆಮೇಲೆ ನೇರವಾಗಿ ಭೇಟಿ ಮಾಡಿದ್ರು, ಮುಖ್ಯಮಂತ್ರಿ ಭೇಟಿ ಮಾಡಿದ್ರು, ಮುಖ್ಯಮಂತ್ರಿ ಆದ್ಮೇಲೆ ಮತ್ತೆ ಉಪಮುಖ್ಯಮಂತ್ರಿ ಹೋದ್ರು, ಉಪಮುಖ್ಯಮಂತ್ರಿ ಆದ್ಮೇಲೆ ಮತ್ತೆ ಕೃಷ್ಣ ಬೈರೇಗೌಡರು ಹೋದ್ರು. 17 ಪತ್ರ ಬರ್ದಿ. ಏನ್ ಅನ್ಕೊಂಡಿದ್ರು, ಸರ್ಕಾರದಲ್ಲಿ ಪತ್ರ ಬರೆಯೋದ್ರಿಂದ ಪರ್ಬಿಟ್ಟು ಜೋಬಲ್ಲಿ ಇಟ್ಕೊಳ್ಳೋದ? ಅಷ್ಟು ಕೇವಲ ಮಾತಾಡ್ಬೇಡಿ ನೀವು, ಸರ್ಕಾರ ನಡೆಸೋರು ನೀವು. ಅದು ಹೋಗಿ ತಲುಪಿದ್ಯಾ ಇಲ್ಲ ಅಂತಕ್ಕಂಥದ್ದು ರಿಪೋರ್ಟ್ ಬರುತ್ತೆ, ಇಮೇಲ್ ಮುಖಾಂತರ ಬರುತ್ತೆ. ಹೌದು, ಆ ಡಿಪಾರ್ಟ್ಮೆಂಟ್ಗೆ ಹೋಗಿದೆ, ಆ ಮಿನಿಸ್ಟ್ರಿಗೆ ಹೋಗಿದೆ ಅನ್ನೋದು ಬರುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ಅವ್ರು ಯಾರೋ ನಿರ್ಮಲಾ ಸೀತಾರಾಮನ್ ಮಾತಾಡ್ತಾರೆ ಅಂತ ಜೋಬ್ ಇಟ್ಕೊಂಡ್ಬಿಟ್ರೆ ಅನ್ನೋದು ಇದೆಲ್ಲ ಫಿಲ್ಮ್ ಡೈಲಾಗ್. ದೇಶ ನಡೆಸಕ್ಕೆ, ರಾಜ್ಯ ನಡೆಸಕ್ಕೆ ಫಿಲ್ಮ್ ಡೈಲಾಗ್ಗಳು ಕೆಲಸ ಬರಲ್ಲ. ಒಂದು ಲೆಟರ್ ಬರ್ದು, ಒಬ್ಬ ಮುಖ್ಯಮಂತ್ರಿ ಹೇಳ್ತಾ ಇದ್ದ, ನಾನು ಲೆಟರ್ ಬರ್ದಿದ್ದೀನಿ ಅಂತ. ಒಬ್ಬ ಮುಖ್ಯಮಂತ್ರಿ ಲೆಟರ್ ಬರ್ದಿದ್ದೀನಿ, ರೈಟ್ ಇನ್ಫಾರ್ಮೇಶನ್ ಹಾಕಿ, ಅವ್ರು ಬರ್ದಿದ್ರೋ ಇಲ್ಲ ಅಂತ ರೈಟ್ ಇನ್ಫಾರ್ಮೇಶನ್ ಹಾಕಿ. ಯಾವಾಗ ನೀವು ಲೆಟರ್ ಬರ್ದಿದ್ರಿ, ನಮ್ಮ ಮಿನಿಸ್ಟ್ರಿ ತಲುಪಿದ್ಯಾ ಅಂತ ಕೇಳಿ. ಇದೆಲ್ಲ ನೀವು ಸುಮ್ಮನೆ ಇದನ್ನ ಇಟ್ಕೊಳ್ದೆ ಬರೀ ನೀವು ಫಿಲ್ಮ್ ಡೈಲಾಗ್ಗಳು ಹೊಡ್ಕೊಂಡು ಕಥೆ ಹೇಳಿದ್ರೆ ಕೇಳೋದಕ್ಕೆ ರೆಡಿ ಇಲ್ಲ. ನಾವು ನಮ್ಮ ಕರ್ತವ್ಯ ಎಷ್ಟು ಮಾಡಬೇಕು ಅಂದ್ರೆ 100% ನಮ್ಮ ಕರ್ತವ್ಯ ನಿಭಾಯಿಸಿದೀವಿ ನಾವು. ಅದರಲ್ಲೂ ಕೂಡ ಈಗ ಹೋಗ್ತಾ ಇದೀವಿ, ಯಾರು ಕೂಡ ಹೋಗಿರಲ್ಲ, ಇಡೀ ಕ್ಯಾಬಿನೆಟ್ ಹೋಗ್ತಾ ಇದೆ, ಇಡೀ ಒಂದು ವಿಧಾನಸಭೆಯಲ್ಲಿ ಇರ್ತಕ್ಕಂಥವರೆಲ್ಲ ಹೋಗ್ತಾ ಇದ್ದಾರೆ ಅಂದ್ರೆ ಅದರ ಒಂದು ಕಷ್ಟ ಏನು ಆ ರಾಜ್ಯಕ್ಕೆ ಬಂದು ಒದಗಿದೆ ಅಂತಕ್ಕಂಥದ್ದನ್ನ ಅಲ್ಲ, ಕಷ್ಟ ಇದು ರಾಜ್ಯಕ್ಕೆ ಬಂದು ಒದಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊ. 75 ವರ್ಷದಲ್ಲಿ ಒಂದು ಇಡೀ ಕ್ಯಾಬಿನೆಟ್ ಕೂತ್ಕೊಳ್ಳುತ್ತೆ ಅನ್ನೋದು ಹೋದಾಗ ನಾವು ಯಾವ ಮಟ್ಟದಲ್ಲಿ ಇದೀವಿ ಹೇಳಿ ನೋಡ. ನಾವು ಎಲ್ಲರಿಗೂ ಕೊಡಬೇಕು ಅನ್ನೋದು ನಿಜ, ಹಾಗಂತ ನಮ್ಮ ಮನೆನೇ ಪೂರ್ತಿ ಕೊಟ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊ ಅಂದ್ರೆ ಅದನ್ನ ಕೇಂದ್ರ ಸರ್ಕಾರ ನಿಭಾಯಿಸಬೇಕಾಗಿತ್ತು. 15 ಫೈನಾನ್ಸ್ ಕಮಿಷನ್ ಇದ್ದಂಥವ್ರು ಆ ರಾಜಕಾರಣಿನ ಕೂಡಿಸ್ಬಿಟ್ಟು ನೀವು ಈ ರೀತಿ ಮೋಸ ಮಾಡಿರ್ತಕ್ಕಂಥ ಸರಿ ಇಲ್ಲ. ಈ ಮುಂದೆ ಪನಗಾರಿ ಅಂತ ಬರ್ತಾ ಇದ್ರೆ ಆದಿವಾಸಿ ಎಕನಾಮಿಸ್ಟ್ ಅವ್ರು ಯಾವುದೋ ಪಾರ್ಟಿಗೆ ಸೇರಿ ಇಲ್ಲ. ಅಲ್ಲಿ ನಾವು ಏನ್ ಕೇಳಬೇಕು ಏನ್ ಬಿಡಬೇಕು ಅದು ಸ್ಟ್ರಾಂಗ್ ಆಗಿ ಗಲಾಟೆ ಮಾಡ್ತೀವಿ. ಸೌತ್ ಇಂಡಿಯಾ ಎಲ್ಲ ಒಂದಾಗ್ತಾ ಇದೀವಿ, ಅಲ್ಲಿರೋ ಆರ್ಥಿಕತೆ ಒಂದಾಗ್ತಾ ಇದೀವಿ, ನಾವು ಏನ್ ಬೇಕೋ ಬಿಡುಗಡೆ ಮಾಡ್ತಾ ಇದೀವಿ. ದೇಶ ಹೊಡಿಬೇಕಂತ ಫಿಕ್ಸ್ ಮಾಡ್ಕೊಂಡು ಬೇಡಿಕೆ ಇಟ್ಟರೆ ಹೊಡೆಯೋದ ಅಲ್ಲ, ಬೇಡಿಕೆ ಇಡೋದು ಹೊಡೆಯೋದ ಅಲ್ಲ. ನೀವು ಆ ರೀತಿ ಆಗೋದಾದ್ರೆ ಇವರು ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿವರೆಗೂ 7 ಸ್ಟೇಟ್ಗಳನ್ನ ಸೇರಿಸ್ಕೊಂಡಿದ್ದೀವಿ ನಾವು ಒಳಗಡೆ. ಅಲ್ಲಿವರೆಗೂ ಸ್ವತಂತ್ರ ಬಂದಾಗ ಎಲ್ಲ ಸ್ವತಂತ್ರವಾಗಿದ್ವು, ಅವೆಲ್ಲ ಅದನ್ನೆಲ್ಲ ನಾವು ತಂದು ಸೇರಿಸಿ ದೇಶ ದೊಡ್ಡದು ಮಾಡಿದ್ವಿ. ಹೊಡೆಯೋದಕ್ಕೆ ಯಾಕೆ ಹೋಗ್ತಾರೆ? ಆರ್ಥಿಕವಾಗಿ ಅಸಮಾನತೆ ಇದ್ದಾಗ ನಮ್ಮಿಂದ ಹೋಗೋ ದುಡ್ಡಲ್ಲಿ ನಮ್ಮ ಪಾಲು ಜಾಸ್ತಿ ಮಾಡಿ ಅಂತ ಕೇಳ್ತೀವಿ ಅಷ್ಟೇ. ಈಗ ಸೌತ್ ಇಂಡಿಯಾ ಅಂತ ಬಂದಾಗ ನೀವೇನು ಎಲ್ಲ ಒಟ್ಟಾರೆಯಾಗಿ ಸೇರಿಸ್ಕೊಳ್ತಾ ಇದ್ದೀರಲ್ಲ, ಎಲ್ಲರೂ ಇದೇ ಹಂತದಲ್ಲಿ ಇಲ್ಲ, ಕರ್ನಾಟಕದ ಮಟ್ಟಿಗೆ ಇಲ್ಲ. ಕೆಲವೊಂದು ಪ್ರಾದೇಶಿಕ ಪಕ್ಷಗಳಿಗೆ ಈಗಲೂ ಗಡಗಡ ಅಂತ ನಡುತ್ತೀರಿ, ಆದ್ರೆ ಕರ್ನಾಟಕ ಅಂತ ಬಂದಾಗ ಯಾಕೆ ಸರ್ ಇಂತಹ ತಾರತಮ್ಯ? ಅನೇಕ ವಿಷಯಗಳಿದೆ, ಉತ್ತರ ಕೊಡಿ ಮೇಡಮ್. ಈಗ ರಾಜ್ಯ ಸರ್ಕಾರ ಸ್ಟೇಟ್ ಓನ್ಡ್ ಟ್ಯಾಕ್ಸ್ ಇದುವರೆಗೂ ಅವರ ಬಜೆಟ್ನಲ್ಲೇ ಹೇಳ್ಕೊಂಡಿದ್ದಂಥದ್ದು 2,38,000 ಕೋಟಿ ಇನ್ನು 3 ತಿಂಗಳು ಬಜೆಟಲ್ಲಿ ಇರುವಂಥದ್ದು. ಇದುವರೆಗೂ ಕಲೆಕ್ಟ್ ಆಗಿರೋದು ಅಂಥದ್ದು 1,61,000. ಇಟ್ ಈಸ್ ಓನ್ಲಿ 67% ಆಫ್ ವಾಟ್ ಇಸ್ ಅವರೇ ಹೇಳ್ಕೊಂಡಿದ್ದಂಥದ್ದು. ಸಿದ್ದರಾಮಯ್ಯನವರೇ ತಮ್ಮ ಬಜೆಟ್ನಲ್ಲಿ ಮೆನ್ಷನ್ ಮಾಡಿರೋದು. ಇಟ್ಸ್ ಓನ್ಲಿ 67%. ಇನ್ 3 ತಿಂಗಳಲ್ಲಿ 78,000 ಕಲೆಕ್ಟ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಒನ್ ವೇ ಆಫ್ ತನ್ನ ಸಾಲವನ್ನು ಬಜೆಟಲ್ಲಿ ಮಾಡಬೇಕಾದಾಗ ಈಗಾಗಲೇ 85,000 ಕೋಟಿ ಹೇಳಿದ್ದಾರೆ ಆಗಲೇ ಬಜೆಟಲ್ಲಿ ಹೇಳಬೇಕಾದಾಗ. ದಿಸ್ ಇಸ್ ಅನ್ ಅಡಿಷನಲ್. ಇದು ತನ್ನ ವೈಫಲ್ಯಗಳ ಗ್ಯಾರಂಟಿಯ ವೈಫಲ್ಯಗಳನ್ನು ಮರೆಮಾಚ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಇಟ್ ಈಸ್ ಒನ್ ವೇ ಆಫ್ ಪ್ರೊಜೆಕ್ಟಿಂಗ್. ಅಂದ್ರೆ ನಾವು ನೆಕ್ಸ್ಟ್ ಬರಬೇಕಾದಾಗ ನೆಕ್ಸ್ಟ್ ಇನ್ನೊಂದು ಇದು ಮಾಡಬೇಕಾದಾಗ ಇನ್ನೊಂದು ಮತ್ತೆ ಸಾಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ವಾಟ್ಸ್ಆಪ್ ಯೂನಿವರ್ಸಿಟಿ ಸರ್ಕಾರ
ನೀವು ಸಾಲ ಮಾಡ್ತಾ ಇಲ್ಲ ಸರ್ಕಾರ ಸಿದ್ದರಾಮಯ್ಯನವರ ಬಿಟ್ಟಾಗ ಎಷ್ಟು ಸಾಲ ಮಾಡಿದ್ರು ಮೇಡಮ್ ಅಲ್ಲಿ? ಎಷ್ಟು ಸಾಲ ಮಾಡಿದಂತದ್ದು? ನೈರೇಲಿ 2 ಲಕ್ಷ ಕ್ರೋಸ್ ಸಾಲ ಮಾಡಿದಂತದ್ದು. ಕುತ್ಕೊಳ್ಳಿ ನೀವು ಅಸಲು ಹೇಳ್ತೀರಾ? ನೀವು ಇದು ಮಾಡ್ಬೇಡಿ. 70 ವರ್ಷ ಸಾಲ ಅಲ್ಲ ಅದು. ನೀವು 70 ಸಾಲ ಒಂದು ಕಾಲ ನೀವು 5 ವರ್ಷ ಮಾಡಿದಂತದ್ದು. ಬರೀ ಒಂದು 5 ವರ್ಷದಲ್ಲಿ ಮಾಡಿದಂತದ್ದು. ಸಿದ್ದರಾಮಯ್ಯ ಅವರು ಸಾಲ ಮಾಡಿದ್ದು. ಇದನ್ನ ಸಿದ್ದರಾಮಯ್ಯ 2 ಲಕ್ಷ ಕೋಟಿ ಸಾಲ ಮಾಡಿಲ್ಲ. This is a data financial from the finance department. 1 ಕೋಟಿ 10 ಲಕ್ಷ ಸಾಲ ಅದು. ಇದು ಮುಂದಕ್ಕೆ 85,000 ಅಲ್ಲ 1.5 ಲಕ್ಷ ಕೋಟಿ ಸಾಲ ಮಾಡುವಂತ ಅಡ್ವಾನ್ಸ್ ಇದೆಲ್ಲಾನು ನಾಟಕದ ಮೇಡಮ್. ಆಮೇಲೆ ಇನ್ನೊಂದು ಫಿಲಿಮಿ ಡೈಲಾಗ್ ಅಂತ ಫೈನಾನ್ಸ್ ಮಿನಿಸ್ಟರ್ ಬಗ್ಗೆ ಹೇಳಿದಂಥದ್ದು, ಅವರ ಮುಖ್ಯಮಂತ್ರಿ ಹೇಳುವಂತ ಫಿಲಿಮಿ ಡೈಲಾಗ್ಸ್ ನುಡಿದಂತೆ ನಡೆದಿದ್ದೇನಂತ, ನುಡಿದಂತೆ ಯಾವತ್ತೂ ನಡೀಲಿಲ್ಲ, ನುಡಿದಂತೆ ನಡೆಯಂತೆ ಊರ್ ತುಂಬಾ ಹೇಳುವಂತ ಇವಾಗ ಇವನಿಧಿ ಬಗ್ಗೆ ಲೆಕ್ಕ ಕೊಟ್ಟರೆ ಜನರ ಮುಂದೆ ಇಲ್ಲ, ಅದು ಒಂದೇ ಲೆಕ್ಕ ಇವರ ಇದರಲ್ಲಿ ಯಾವುದು ಸಂವಿಧಾನಾತ್ಮಕವಾಗಿ ಯಾವುದು ನೀವು ಟೈಮ್ ವೇಸ್ಟ್ ಮಾಡಕ್ ಬಂದಿರೋದ್ರೆ ಒಂದು ಪ್ರಶ್ನೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ದಿನೇಶ್ ಅವ್ರು ಈಗ ನಾವೆಲ್ಲವನ್ನೂ ಕೂಡ ಮಾತಾಡ್ತೀವಿ. ಈಗ ನೀವು ಕೇಂದ್ರದ್ದು ಕೂಡ ಮಾತಾಡಿದ್ವಿ, ರಾಜ್ಯದ್ದು ಕೂಡ ರೈತರಿಗೆ ಕೊಡಬೇಕಾಗಿರೋ ಅನುದಾನವನ್ನು ಕೂಡ ತಡೆ ಹಿಡಿದಿದ್ದಾರೆ. ಅಂದ್ರೆ ಅವರಿಗೆ ಕೊಡಬೇಕಾದ ವಿಶೇಷವಾಗಿ ನಾವು ಏನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಆದ್ರೆ ಅಲ್ಲೂ ಕೂಡ ಇವತ್ತು ನೋಡಿ ರೈತರು ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನ ಕೇಳೋರು ಯಾರು? ಇವರೇನೋ ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಆಯ್ತಾ? ಇದೆಲ್ಲ ರಾಜ್ಯದ ಜನರ ದುಡ್ಡಲ್ವಾ? ಇದೆಲ್ಲ ತೆರಿಗೆ ದುಡ್ಡಲ್ವಾ? ಇದು ಪಕ್ಷದಿಂದ ಬಂದಿರೋಂತಹ ದುಡ್ಡ ಅಥವಾ ಏನು? ಇದನ್ನೆಲ್ಲ ಕೇಳೋರು ಯಾರು? ಹಾಗಾದ್ರೆ ರಾಜ್ಯದ ಜನತೆ ಏನ್ ಹೇಳ್ತೀರಿ? ಇದು ನಾನು ಆಲ್ರೆಡಿ ಮೊದಲನೇ ಸಲನೇ ಹೇಳಿದೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಫೈನಾನ್ಸಲ್ಲಿ ಸೋತಿದ್ದಾವೆ. ಯಾಕಂದರೆ ಅವರು ಕೂಡ 175 ಲಕ್ಷ ಕೋಟಿ ಸಾಲ ಮಾಡವ್ರೆ, ಇಲ್ಲೂ ಕೂಡ ಒಂದು 5.5 ಲಕ್ಷ ಕೋಟಿ ಇವರು ಸಾಲ ಮಾಡಿದ್ದಾರೆ. ಟೋಟಲ್ ಇವತ್ತು ದೇಶದ ಸಾಲ ತಗೊಂಡ್ರೆ 260 ಲಕ್ಷ ಕೋಟಿ ಸಾಲ ಹೋಗಿದೆ. 260 ಲಕ್ಷ ಕೋಟಿ ಸಾಲ ಆಗಿದೆ. ಅಂದರೆ 100 ರೂಪಾಯಿ ಆಲ್ರೆಡಿ ಸಾಲ ಮಾಡಿಬಿಟ್ಟಿದ್ದಾರೆ. 100 ರೂಪಾಯಿ ಇನ್ಕಮ್ ಅಂದರೆ 100 ರೂಪಾಯಿ ಸಾಲ ಮಾಡಿಬಿಟ್ಟಿದ್ದಾರೆ. ಅಂದರೆ ಕಂಪ್ಲೀಟ್ ಇವತ್ತು ದೇಶ ಒಂದು ದಿವಾಳಿ ಅಂಚಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಇದಕ್ಕೆ ಕಾರಣ ಕೋವಿಡನ್ನು ಸರಿಯಾಗಿ ನಿಭಾಯಿಸಲಿಲ್ಲ. ಮತ್ತು ನಾವು ಇವತ್ತು ಯಾಕೆ ಕರ್ನಾಟಕದಲ್ಲಿ ಇಷ್ಟು ರೈಸ್ ಮಾಡ್ತಾ ಇದ್ದೀವಿ ಅಂದರೆ ತಲಾವಾರು ಆದಾಯ ಪೋಸ್ಟ್ ಕೋವಿಡ್ ಏನಾಗಿದೆ, ನಮ್ಮದು ಆಲ್ಮೋಸ್ಟ್ ಬಿಹಾರದಲ್ಲಿ ಏನು ಜನರು ತಲಾವಾರು ಆದಾಯ ಇದೆ ಆ ಲೆವೆಲ್ಗೆ ಬಂದು ಕೂತಿದ್ದೀವಿ. ತಲಾವಾರು ಆದಾಯ ಮುಂದುವರೆದಿರೋ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ನಾವಿನ್ನು ಫಾರ್ ಬೆಟರ್ ಇಲ್ಲ ನೀವು ಫೈನಾನ್ಸ್ ಬಗ್ಗೆ ಇಲ್ಲ ಅದು ತಪ್ಪು ಮಾಧ್ಯಮಗಳು ಕೆಲವು ಮಾಧ್ಯಮಗಳು ತಪ್ಪನ್ನು ಬಿತ್ತಿಸ್ತಾ ಇದ್ದಾವೆ, ಜನರನ್ನ ಭ್ರಮಾಲೋಕದಲ್ಲಿ ತಗೊಂಡೋಗಿದೆ. ಇದನ್ನು ನಿರ್ಮಲಾ ಸೀತಾರಾಮನ್ ಅವರ ಹಸ್ಬೆಂಡ್ ಪರಕಾಲ್ ಪ್ರಭಾಕರ್ ಈಸ್ ಅ ಫೈನಾನ್ಸ್ ವೆರಿ ಗುಡ್ ಫೈನಾನ್ಷಿಯಲ್ ನಾಲೆಡ್ಜ್ ಇರೋರು, ಅವರು ಫೈನಾನ್ಷಿಯಲ್ ಎಕನಾಮಿಸ್ಟು, ಅವರು ನೀಟಾಗಿ ಹೇಳಿದ್ದಾರೆ. ಅದಾದಮೇಲೆ ಇವರ ಸುಬ್ರಹ್ಮಣ್ಯ ಸ್ವಾಮಿ ಅವರೇ ಹೇಳಿದ್ದಾರೆ ಇವ್ರಿಗೆ ಫೈನಾನ್ಸ್ ಗೊತ್ತಿಲ್ಲ, ದೇಶನ ಹಳ್ಳದ ಕಡೆ ತಗೊಂಡೋಗ್ತಾ ಇದ್ದಾರೆ ಅಂತ. ಇವೆಲ್ಲ ನಾವು ನೋಡಿದಾಗ ನಾವು ಎಕನಾಮಿಸ್ಟ್ ಮಾತುಗಳನ್ನ ನಂಬಬೇಕು. ಮಾಧ್ಯಮಗಳಲ್ಲಿ ಯಾರೋ ಒಬ್ರು ಬಂದು ಹೇಳಿದ ತಕ್ಷಣ ಅದನ್ನ ಅವರು ಎಕನಾಮಿಸ್ಟೇ. ನಾನು ಹೇಳ್ತಾ ಇರೋದು ಬೇಡ, ಇವತ್ತು ಬೇಡ. ಅವ್ರು ಬಿಜೆಪಿ ಅವರು ನಾನು ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದು ಇಲ್ಲಿ ಎತ್ತಳ ಮಾತಾಡ್ತಾರೋ ಹಂಗೆ ಇಲ್ಲ ಅಲ್ಲ, ಇದನ್ನ ನಾವು ಕೇಳ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯ ಅಷ್ಟೇ, ಒಂದೇ ಮಿನಿಟ್ ಸಿದ್ದರಾಮಯ್ಯ ಅವ್ರು ಅಷ್ಟೇ ಇವತ್ತು ಕೇಳ್ತಾ ಇಲ್ಲ. ಯಡಿಯೂರಪ್ಪನವ್ರು CM ಆಗಿದ್ದಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಅವ್ರು CM ಆದಾಗಿದ್ಲು ಕೇಳಿದ್ದಾರೆ ಯಡಿಯೂರಪ್ಪನವರು. ಅಂದ್ರೆ ರಾಜ್ಯದಲ್ಲಿ BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ನಮಗೆ ಅನ್ಯಾಯ ಆಗೋದು ಆಗ್ತಾನೆ ಬಂದಿದೆ. ಬಟ್ BJP ಅವರು ಇವತ್ತು ಏನೋ ಕೇಂದ್ರ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರತು. ಆಯ್ತು, ನಿಮ್ ಪ್ರಕಾರನೇ ಅಂದ್ಕೊಳ್ಳೋಣ. ಈಗ ಕಾಂಗ್ರೆಸ್ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ತಾರತಮ್ಯ ಆಯ್ತು. BJP ಇದ್ದಾಗ ನಮ್ಮ ಕರ್ನಾಟಕಕ್ಕೆ ಅನುದಾನ ಸಿಕ್ಕಿಲ್ಲ. ಅದನ್ನೇ ನಾವು ಹೇಳ್ತಾ ಇರೋದು. BJP ಇದ್ದಾಗಲೂ ಕೂಡ ಅದನ್ನೇ ಹೇಳ್ತಾ ಇರೋದು. ಇವ್ರು ಡಬಲ್ ಎಂಜಿನ್ ಅಂದ್ಬಿಟ್ಟು ಮೋಸ ಮಾಡ್ತಿದ್ರು. ಅದನ್ನೇ ನಾನು ಹೇಳ್ತಾ ಇರೋದು. ಯಾತಕ್ಕೆ ಮತ್ತೆ ಓಪನ್ ಒಂದು ಸಭೆನಲ್ಲಿ ಒಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯ ಕೇಳಲಿಲ್ಲ. ಮೊನ್ನೆ ಪ್ರಧಾನಮಂತ್ರಿ ಬಂದಿದ್ರು ಬೆಂಗಳೂರಿಗೆ, ಅಲ್ಲಿ ಕೇಳಬಹುದಿತ್ತು ಅವರು ಸಿದ್ದರಾಮಯ್ಯನವರು. ಆದ್ರೆ ಯಡಿಯೂರಪ್ಪನವ್ರು ಕೇಳಿದ್ರು ಅವತ್ತು ಏನು ಸಭೆಯಲ್ಲಿ ಕೇಳ್ತಾರೆ. ರವಿಚಂದ್ರೇಗೌಡ ಅವರೇ ಅಂತಿಮವಾಗಿ ಹೇಳ್ತೀರಿ ಸರ್ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ? 2013 ಮೊನ್ನೆ ಚಲುವರಾಯಸ್ವಾಮಿ ಅವರು ಮಂಡ್ಯ ಉಸ್ತುವಾರಿ ಸಚಿವರು ಮಂಡ್ಯದಲ್ಲಿ ಒಂದು ಕನ್ನಡ ಕಾರ್ಯಕ್ರಮ ಮಾಡೋಕು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಂತ 13 ಕೋಟಿಗಳನ್ನ ಕೇಳ್ತಾ ಇದ್ದಾರೆ. ಇದನ್ನ ತಾವು ರಾಜ್ಯ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಕ್ ಹೋಗಿದ್ದಾರೆ. ಮಂಡ್ಯ ಜಿಲ್ಲೆ
ಯಾವಾಗ್ಲೂ ಅಲ್ಲಿ ವ್ಯವಸಾಯಕ್ಕೆ ಬಹಳ ಆದ್ಯತೆ ಇರೋಂತ ಒಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿ ಜನ ಬಹಳ ಕಷ್ಟ ಪಡ್ತಾ ಇದ್ರೆ ಅಂತ ಜನಕ್ಕೆ ಒಂದು ಮೀಟಿಂಗ್ ಮಾಡಿ ಸಿದ್ದರಾಮಯ್ಯನವ್ರ ಹತ್ರ ಕರ್ಕೊಂಡೋಗಿ ರೈತರಿಗೆ ಏನಾಗಬೇಕು ಅದನ್ನ ಮಾಡೋದ್ ಬಿಟ್ಬಿಟ್ಟು ಒಂದು ಕನ್ನಡ ನಾವು ಗೌರವಿಸ್ತೀವಿ, ಕನ್ನಡದ ಬಗ್ಗೆ ನಮ್ಗೆ ಅಭಿಮಾನ ಇದೆ, ಆದ್ರೆ 13 ಕೋಟಿ ಖರ್ಚು ಮಾಡಿ ಕನ್ನಡ ಕಾರ್ಯಕ್ರಮ ಮಾಡೋ ಅಂತ ಸಂದರ್ಭದಲ್ಲಿ ನಾವಿದ್ದೀವ? ಇಂತ ದುಂದು ವಿಚಾರ ಅಲ್ಲ ಸರ್, ಕನ್ನಡ ಕಾರ್ಯಕ್ರಮ ಅಂತ ಖುಷಿ ಪಡಿ ಸರ್. ಯಾಕೆ ಗೊತ್ತಾ, ಬರೀ ಅಡ್ವರ್ಟೈಸ್ಮೆಂಟ್ ಗೆ ಅಥವಾ ಮತ್ತೊಂದಕ್ಕೆ ಈ ತರದ ಹಣಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪೋಲಾಗ್ತಾ ಇದೆ. ಅದು ರಾಜ್ಯ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ರಾಜ್ಯದ ಜನರ ದುಡ್ಡೇ ಇದೆಲ್ಲ ಕೂಡ. ಇಲ್ಲ 13 ಕೋಟಿ ಖರ್ಚು ಮಾಡೋದು ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಸರಳವಾಗಿ ಬೇಕಾದ್ರು 10 ಲಕ್ಷದಲ್ಲಿ ಬೇಕಾದ್ರೂ ಮಾಡಬಹುದು ಕಾರ್ಯಕ್ರಮನ ಮಾಡ್ತೀನಿ ಅಂದ್ರೆ. ಜೊತೆಗೆ ಇನ್ನೊಂದೇನು ಅಂದ್ರೆ, ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ನಿಮ್ಗೆ ಗೊತ್ತಿದ್ದಂಗೆ ಯಾವ ಫ್ಲೈಟ್ ಅಲ್ಲಿ ಹೋಗ್ತಾರೆ, ಡೆಲ್ಲಿಗೆ ದುಡ್ಡು ಬರಗಾಲದ ದುಡ್ಡು ಕೇಳಕ್ಕೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗ್ತಾರೆ ಅವರ ಸಚಿವರುಗಳು ಕರ್ಕೊಂಡು. ಈ ಬರಗಾಲ ಟೈಮ್ ನಲ್ಲಿ ಸ್ಪೆಷಲ್ ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟು ಯಾರು ದುಡ್ಡು ಕೇಳೋದು ನೋಡಿದೀರಾ? ಇವರು ಎಲ್ಲೂ ಕೂಡ ದುಡ್ಡು ವೆಚ್ಚಗಳಿಗೆ ಕಡಿವಾಣ ಆಗ್ತಾ ಇಲ್ಲ. ಟೈಮ್ ವೇಸ್ಟ್ ಮಾಡ್ಕೊಂಡು ದುಡ್ಡ ಇವ್ರು ಏನೇನ್ ಜೋಕಿ ಮಾಡೋದು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಾ ಮಿನಿಸ್ಟರ್ಗಳಿಗೂ ಹೊಸ ಕಾರ್ಗಳು ಕೊಟ್ರು, ಎಲ್ಲಾ ಮೊನ್ನೆ ಚೇರ್ಮನ್ ಗಳಿಗೆ ಹೊಸ ಕಾರ್ಗಳು ಕೊಡ್ತಾ ಇದ್ದಾರೆ, ಎಲ್ಲಾ ರೀತಿಯ ದುಡ್ಡು ವೆಚ್ಚ ಮಾಡ್ತಾ ಇದ್ದಾರೆ. ಇವ್ರು ಎಲ್ಲೂ ಕೂಡ ಯಾವ್ದನ್ನು ಕೂಡ ಕಡಿಮೆ ಮಾಡ್ತಾ ಇಲ್ಲ. ಸರ್ಕಾರಿ ನೌಕರರು ಏನಾದ್ರು ಬಂದು ಕೇಳಿದ್ರೆ ನಮ್ ವೇತನ ಜಾಸ್ತಿ ಮಾಡಿ ಅಂತಂದ್ರೆ ಅವ್ರಗಳಿಗೆ ಬೇರೆ ಆದಂತಹ ರೀತಿ ನೀತಿಗಳಿದೆ. ಶಾಸಕರ ಸಂಬಳ ನೋಡಿ, ಯಾರು ಇದಕ್ಕೆ ಆಯ್ತಾ, ಯಾವ್ದು ಶಾಸಕರಲ್ವಾ, ಒಟ್ ನಮಗೆ ಅಲ್ವಾ ಬರೋದು, ಎಲ್ಲರಿಗೂ ಸೇರಿ ಜೈ ಅಂತಾರೆ. ಅದು ಆಡಳಿತಾರೂಢ ಪಕ್ಷ ಆಗಿರ್ಬೋದು, ಆಯ್ತಾ ವಿರೋಧ ಪಕ್ಷ ಆಗಿರ್ಬೋದು. ಅಂತಿಮವಾಗಿ ಏನ್ ಹೇಳ್ತೀರಿ ಯದುಕುಮಾರ್ ಅವರು? ಲಾಸ್ಟ್ ಪಾಯಿಂಟ್ ಏನ್ ಹೇಳೋದು ಅಂದ್ರೆ ಮೇಡಮ್, ಇವರ 2014 ಇಂಟ್ರೀಮ್ ಬಜೆಟ್ ಮಾಡಬೇಕಾದಾಗ ಅಂದಿನ ವಿತ್ತ ಸಚಿವರು ಹೇಳಿದ್ರು, ಇವತ್ತು ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮ ದೇಶ 11ನೇ ಆರ್ಥಿಕ ಬಲಿಷ್ಠವಾದ ದೇಶ, ಇನ್ನೊಂದು 30 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರಬಹುದು ಅಂತ. ಇವತ್ತು ನಾವು ವರ್ಲ್ಡ್ ಎಕಾನಮಿನೂ ಹೇಳುತ್ತೆ, ನಮ್ಮ ಇದನ್ನು ಹೇಳುತ್ತೆ, ವಿ ಆರ್ ದ 5th ಲಾರ್ಜೆಸ್ಟ್ ಎಕಾನಮಿ ಅಂತ. ಇದು ಎಕನಾಮೀಸ್ ಇನ್ ದ ಗುಡ್ ಪೊಸಿಷನ್ಸ್ ಅಂತ ಇದು ಕಾಣೋದೇ ಇಲ್ವಾ ಇವರಿಗದಲ್ಲಿ? ಕಾಣೋದೇ ಇಲ್ವಾದಲ್ಲಿ? ಇದೇ AK ಆಂಟೋನಿ ರಕ್ಷಣಾ ಸಚಿವರು ಸ್ಕ್ವಾಡ್ರನ್ ಏರ್ಕ್ರಾಫ್ಟ್ಸ್ಗಳು ಕಮ್ಮಿನೇ ಆಗಬೇಕಾದಾಗ, ದೇಶದ ಡಿಫೆನ್ಸ್ ಸೆಕ್ಟರ್ಸ್ನಲ್ಲಿ ವೀಕ್ ಆಗಿರಬೇಕಾದಾಗ, ದ ನೇಷನ್ ಡಸಂಟ್ ಹ್ಯಾವ್ 1 NP ಟು ಬೈ 1 ಏರ್ಕ್ರಾಫ್ಟ್ ಅಂತಾಗ ಏನಿರ್ಲಿಲ್ಲ ಮೇಡಮ್, ದೇಶದ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಅದಲ್ಲಿ, ಬಿಕಾಸ್ ಇದನ್ನ ಪಾಯಿಂಟ್ಸ್ ಹೇಳ್ಬೇಕಾಗುತ್ತೆ ಮೇಡಮ್. ಅದರಲ್ಲಿ ಹಿಂಗೆ ಮುಂದುವರಿಯುತ್ತಾ ಸರ್ ಮೇಡಮ್? ಫೆಡರಲ್ ಸ್ಟ್ರಕ್ಚರ್ಸ್ ನಲ್ಲಿ ಈ ತರ ಪ್ರತಿಭಟನೆಗಳಿಗೆ ಯಾವುದೇ ಮಹತ್ವ ಇಲ್ಲ. ಇವರ ಗ್ಯಾರಂಟಿಗಳ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಫ್ಯೂಟಲ್ ಎಕ್ಸರ್ಸೈಸ್. ನಾವು ಹೇಳ್ತಕ್ಕಂಥದ್ದು ನಮ್ಮ ನ್ಯಾಯ ಕರೆಕ್ಟ್ ಆಗಿದೆ, ದಯಮಾಡಿ ನೀವು ಕೂಡ ಕೈ ಜೋಡಿಸಬೇಕು. ಒಬ್ರು ಕನ್ನಡಿಗರ ಕೈ ಜೋಡಿಸಿ, ನೀವು JDS BJP ಮತ್ತೊಂದು ಅಂತಕ್ಕಂಥ ದಯಮಾಡಿ ಮಾಡಬೇಡಿ. ಈ ಮುಖ್ಯಮಂತ್ರಿಗಳು ನಿಮ್ಮನ್ನು ಕೇಳ್ಕೊಂಡಿದ್ದಾರೆ, ದಯಮಾಡಿ ಎಲ್ಲರೂ ಕೂಡ ನಾಳೆ ಅಲ್ಲಿ ನೀವು ಜಂತರ್ ಮಂತರ್ ದೇಶ ವಿಭಜನೆಯ ಶಕ್ತಿಯ ಜೊತೆ BJP ಇಲ್ಲ, ದೇಶ ವಿಭಜನೆಯ ಜೊತೆ BJP ಇಲ್ಲ, ದೇಶ ವಿಭಜನೆ ಮಾಡುವ ಕಾಂಗ್ರೆಸ್ ಜೊತೆ BJP ಇಲ್ಲ. ಒಂದ್ ನಿಮಿಷ, ಈಗ ದೇಶ ವಿಭಜನೆ ಅನ್ನೋದು ಇಲ್ಲ. ಯಾಕಂದ್ರೆ ಈ ಇದು ಸೀಟ್ ಶೇರಿಂಗ್ ಮಾಡಕ್ಕಾಗಲ್ಲ. 1900 ಒಂದ್ ನಿಮಿಷ ತಾಳಿ ಸರ್, ನೀವು ಮಾತಾಡಿದಾಗ ಮಾತಾಡಿಲ್ಲ. ನೀವು ಡಿಸಿಪ್ಲಿನ್ ಫಾಲೋ ಮಾಡಿ. ಇದೇ BJP ಪ್ರಾಬ್ಲಮ್, ಡಿಸಿಪ್ಲಿನ್ ಫಾಲೋ ಮಾಡಲ್ಲ. ನಾನು ಹೇಳೋದು ನೋಡಿ, ದೇಶ ವಿಭಜನೆಗೆ ಕಾನೂನು ತಂದವರು 1963ರಲ್ಲೇ ಸಕ್ಸೆಷನ್ ಆಕ್ಟ್ ತಂದಿದ್ದಾರೆ. ಯಾರೇ ಒಬ್ಬ ವ್ಯಕ್ತಿ ಅದನ್ನ ಉಚ್ಚರಿಸಿದ್ರೆ ಇಸ್ ಅನ್ ಆಂಟಿ ನ್ಯಾಷನಲ್ ಆಗ್ತಾರೆ. ನಾವು ಅಖಂಡ ಭಾರತದ ಪರ ಇದ್ದೀವಿ, ಆದರೆ ನಾವು ಪ್ರಾದೇಶಿಕವಾಗಿ ಆ ಜನರಿಗೆ ಏನು ಹಕ್ಕು ದೊರಿಬೇಕು ಅದು ದೊರೀಲೇಬೇಕು. ಇದು ಪ್ರಜಾಪ್ರಭುತ್ವದ ಅಂಶನೂ ಕೂಡ ಹೌದು. ಇದನ್ನ ನಾವು ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರ ನೋಡ್ತಾ ಇದ್ವಿ, ಒಂದು ಕಡೆ ನಾಳೆ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಾಯಕರು ಸಿದ್ಧರಾಗಿದ್ದಾರೆ, ಸನ್ನದ್ಧರಾಗಿದ್ದಾರೆ. ಇದು ಲೋಕಸಭೆ ಚುನಾವಣೆಯ ಗಿಮಿಕ್ ಅಂತಿದ್ದಾರೆ BJP ಅವರು. ಏನೇ ಆಗಲಿ ನಾಳೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಚುನಾವಣೆ ದೃಷ್ಟಿಯಿಂದ ಯಾವ ರೀತಿಯಾಗಿ ತಗೊಳ್ತಾರೆ ಜನ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಸೊ ಇದನ್ನ ಜಸ್ಟ್ ಲೆಟ್ಸ್ ವೆಯ್ಟ್ ಅಂಡ್ ಸಿ ಅನ್ನೋದನ್ನಷ್ಟೇ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.